ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 7 ಸೆಪ್ಟೆಂಬರ್ 2020 ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಟಾಪಿಕ್ಕು ಕೇಶವಾನಂದ ಭಾರತಿಯವರ ಬಗ್ಗೆ ಇದೆ. ಸೊ ಕೇಶವಾನಂದ ಭಾರತಿ ಇವರ ನಿಧನವಾಗಿದೆ ರೀಸೆಂಟಾಗಿ. ಇವರು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಎಡನೀರು ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಮಠಾಧೀಶರು ಇವರು. ಸೊ ಇವರ ಹೆಸರು ಕೇಶವಾನಂದ ಭಾರತಿ ಸ್ವಾಮೀಜಿ ಅಂತ. ಸೊ ಇವರ ನಿಧನವಾಗಿದೆ. ಸೊ ಇವರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಇದೆ, ಒಂದು ಪ್ರಸಿದ್ಧವಾದ ಪ್ರಕರಣ. ಅದರ ಹೆಸರು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣ ಅಂತ ಇದೆ. ಇದು ಒಂದು ಪ್ರಸಿದ್ಧವಾದ ಒಂದು ಐತಿಹಾಸಿಕ ತೀರ್ಪನ್ನು ಈ ಒಂದು ಕೇಸಿನ ಮೇಲೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸೊ ಇದರ ಬಗ್ಗೆ ನಾವು ಫಸ್ಟ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ. ಸೊ ಮತ್ತೆ ಇಲ್ಲಿ ಕೆಲವು ಫ್ಯಾಕ್ಟ್ಸ್ಗಳಿದಾವೆ. ಆ ಫ್ಯಾಕ್ಟ್ಸ್ಗಳನ್ನು ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮೊದಲು ನಾವು ಡೀಟೇಲ್ ಆಗಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳನ ಒಂದು ಕೇಸ್ ಏನಿದೆ ಪ್ರಕರಣ, ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ, ನಾವು ಮೊದಲು ಕೇಶವಾನಂದ ಭಾರತಿ ಅವರ ಒಂದು ಏನು ಪ್ರಕರಣ ಇದೆ, ಈ ಕೇಸಿನ ಬಗ್ಗೆ ತಿಳ್ಕೊತ ಮುಂಚೆ ನಾವು ಪೂರಕವಾಗಿ ಗೋಲಕ್ನಾಥ್ ಕೇಸ್ ಅವ್ರ ಬಗ್ಗೆ ತಿಳ್ಕೋಬೇಕು. ಈ ಗೋಲಕ್ನಾಥ್ ಕೇಸ್ ಬಂದಿದ್ದು 1967ರಲ್ಲಿ. ಸೊ ಈ ಕೇಸಿನ ಪ್ರಕಾರ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ ಈ ಕೇಸಿಗೆ ಸಂಬಂಧಪಟ್ಟಂತೆ. ಏನಂದರೆ ಆರ್ಟಿಕಲ್ 368 ಮತ್ತು ಆರ್ಟಿಕಲ್ 13 ಇದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಕೊಡುತ್ತೆ, ಒಂದು ತೀರ್ಪನ್ನು ಕೊಡುತ್ತೆ. ಏನು ತೀರ್ಪು ಕೊಡುತ್ತೆ ಅಂದರೆ, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಏನು ಕೊಡುತ್ತೆ ಅಂದರೆ, ಸ್ಟೇಟ್ ಕೆನ್ ನಾಟ್ ಅಮೆಂಡ್ ಫಂಡಮೆಂಟಲ್ ರೈಟ್ಸ್. ಅಂದರೆ ಸ್ಟೇಟ್ ಅಂದರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಬರುತ್ತೆ. ಸೊ ಸರ್ಕಾರ ಅಥವಾ ಪಾರ್ಲಿಮೆಂಟು ಮೂಲಭೂತ ಹಕ್ಕುಗಳನ್ನು ತಿದ್ದಬಾರದು, ಅದನ್ನು ಅಮೆಂಡ್ ಮಾಡಬಾರದು ಅಂತ ಒಂದು ವರ್ಡಿಕ್ಟ್ನ ಒಂದು ಸುಪ್ರೀಂ ಕೋರ್ಟ್ನ ಒಂದು ವರ್ಡಿಕ್ಟನ್ನು ಕೊಡಲಾಗುತ್ತೆ. ಅದು ಗೋಲಕ್ನಾಥ್ ಕೇಸು ಯಾವಾಗ 1967ರಲ್ಲಿ. ಸೊ ಇದು ಆದ ಕೂಡಲೇ ಏನಾಗುತ್ತೆ ಅಂತಂದರೆ, ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ 24ನೇ ಅಮೆಂಡ್ಮೆಂಟ್ ಏನಾಗುತ್ತೆ, ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ನಮ್ಮ ಸಂವಿಧಾನದಲ್ಲಿ 24ನೇ ಅಮೆಂಡ್ಮೆಂಟನ್ನು ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ 24ನೇ ಅಮೆಂಡ್ಮೆಂಟ್ ಏನು ಹೇಳುತ್ತೆ, ತಿದ್ದುಪಡಿ ಏನು ಹೇಳುತ್ತೆ ಅಂದರೆ, ಸ್ಟೇಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್. ಅಂದರೆ ರಾಜ್ಯ ಅಂದರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸಂವಿಧಾನದ ಯಾವುದೇ ಒಂದು ಭಾಗವನ್ನು ಅವರು ತಿದ್ದುಪಡಿ ಮಾಡ್ಬೋದು, ಇನ್ಕ್ಲೂಡಿಂಗ್ ಮೂಲಭೂತ ಹಕ್ಕುಗಳನ್ನು ಅಂತ ಒಂದು ಅಮೆಂಡ್ಮೆಂಟನ್ನು ತರ್ತಾರೆ. ಯಾವಾಗ ಇಂದಿರಾ ಗಾಂಧಿ ಗೌರ್ಮೆಂಟ್ ಮಾಡುತ್ತೆ, ಇದನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಆದ ಕೂಡಲೇ ಏನಾಗುತ್ತೆ ಅಂತಂದರೆ, ಇನ್ನೊಂದು ಅಮೆಂಡ್ಮೆಂಟ್ ತರ್ತಾರೆ, 25ನೇ ತಿದ್ದುಪಡಿ. ಸೊ ಇದರ ಪ್ರಕಾರ ಏನು ಹೇಳಾಗುತ್ತೆ ಅಂದರೆ, ಯಾವುದೇ ಒಬ್ಬ ನಾಗರಿಕ ತನ್ನ ಆಸ್ತಿ ಏನಿರುತ್ತೆ ಆ ಆಸ್ತಿಯನ್ನು ಸರ್ಕಾರ ಅದನ್ನು ಅಕ್ವೈರ್ ಮಾಡ್ಕೋಬೋದು ಅಂತ ಒಂದು ತಿದ್ದುಪಡಿ ಬರುತ್ತೆ. ಅದು 25ನೇ ತಿದ್ದುಪಡಿ. ಅದೇ ರೀತಿ 1951ರ ಮೊದಲನೇ ತಿದ್ದುಪಡಿ ಏನಿದೆ, ಆ ತಿದ್ದುಪಡಿ ರೈಟ್ ಟು ಪ್ರಾಪರ್ಟಿ ಮೇಲೆ ಕೆಲವು ರಿಸ್ಟ್ರಿಕ್ಷನ್ಗಳನ್ನು ಹಾಕುತ್ತೆ. ನೋಡಿ, ಇಲ್ಲಿ ರೈಟ್ ಟು ಪ್ರಾಪರ್ಟಿ ಬರೋದು ಪಾರ್ಟ್ 3 ಆರ್ಟಿಕಲ್ 31 ಅಲ್ಲಿ. ಓಕೆ. ಸೊ ಈ ರಿಸ್ಟ್ರಿಕ್ಷನ್ ಏನಿದೆ ಅಂದರೆ, ಪ್ರಾಪರ್ಟಿ ಪ್ರೈಸ್ ಗೌರ್ಮೆಂಟ್ ಏನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ ಅಂತ ಒಂದು ರಿಸ್ಟ್ರಿಕ್ಷನ್ನ ಹಾಕುತ್ತೆ. ಯಾವುದ್ರ ಮೇಲೆ, ರೈಟ್ ಟು ಪ್ರಾಪರ್ಟಿ ಮೇಲೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಗೋಲಕ್ನಾಥ್ ಕೇಸ್ ಅವರಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ, ಮೂಲಭೂತ ಹಕ್ಕುಗಳನ್ನು ಪಾರ್ಲಿಮೆಂಟ್ ಅಂದರೆ ಸ್ಟೇಟು ಅಮೆಂಡ್ಮೆಂಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತೆ, ಮಾಡಬಾರ್ದು ಅಂತ ಹೇಳುತ್ತೆ. ಆದರೆ 24ನೇ ಅಮೆಂಡ್ಮೆಂಟನ್ನು ತಂದು ಇಂದಿರಾ ಗಾಂಧಿ ಸರ್ಕಾರ ಏನು ಮಾಡುತ್ತೆ, ಮೂಲಭೂತ ಹಕ್ಕುಗಳನ್ನು ನಾವು ತಿದ್ದುಪಡಿ ಮಾಡ್ಬೋದು ಅಂತ ಹೇಳುತ್ತೆ. ಅಂದರೆ ಸಂವಿಧಾನದ ಯಾವುದೇ ಒಂದು ಭಾಗ, ಅದರ ಜೊತೆಗೆ ನಾವು ಫಂಡಮೆಂಟಲ್ ರೈಟ್ಸನ್ನು ತಿದ್ದುಪಡಿ ಮಾಡ್ಬೋದು ಅಂತ ಒಂದು ಅಮೆಂಡ್ಮೆಂಟ್ನ ತರುತ್ತೆ. ಯಾವುದು, ಇಂದಿರಾ ಗಾಂಧಿ ಸರ್ಕಾರ. ಸೊ ಇಲ್ಲೇನಾಗುತ್ತೆ, ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ತಂದಿರುವ ಅಮೆಂಡ್ಮೆಂಟ್, ಇವುಗಳ ನಡುವೆ ಏನಾಗುತ್ತೆ, ಒಂದು ವಾರ್ ಸ್ಟಾರ್ಟ್ ಆಗುತ್ತೆ, ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ. ಅದು ಆದ ಕೂಡಲೇ ಬರೋದು ಕೇಶವಾನಂದ ಭಾರತಿ ಅವರ ಕೇಸ್. ನೋಡಿ, ಕೇರಳ ಸರ್ಕಾರ ಏನು ಮಾಡುತ್ತೆ, ಒಂದು ಭೂ ಸುಧಾರಣೆ ಕಾಯ್ದೆ ತರುತ್ತೆ. ಸೊ 2 ಭೂ ಸುಧಾರಣೆ ಕಾಯ್ದೆಗಳನ್ನ ತರುತ್ತೆ. ಆ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಕೇರಳ ಸರ್ಕಾರ ಈ ಎಡನೀರು ಏನು ಮಠ ಇದೆ, ಆ ಮಠದ ಒಂದು ಪ್ರಾಪರ್ಟಿಯನ್ನು ಕಂಟ್ರೋಲ್ ಮಾಡೋಕ್ಕೆ, ಅಂದರೆ ರಿಲಿಜಿಯಸ್ ಓನ್ ಪ್ರಾಪರ್ಟಿ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಕೇರಳ ಸರ್ಕಾರ ಏನು ಮಾಡುತ್ತೆ, ಅಟೆಂಪ್ಟನ್ನು ಮಾಡುತ್ತೆ. ಆವಾಗ ಕೇಶವಾನಂದ ಭಾರತಿ ಅವರು ಇದರ ವಿರುದ್ಧ ಪ್ರಕರಣವನ್ನು ದಾಖಲೆ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಒಬ್ಬರು ಲಾಯರ್ ಇರ್ತಾರೆ ಅವರಿಗೆ. ಸೊ ಅವ್ರ ಹೆಸರು ನಾನಾಭಾಯಿ ಪಾಲ್ಕಿವಾಲ್ ಅಂತ. ಸೊ ಈ ನಾನಾಭಾಯಿ ಪಾಲ್ಕಿವಾಲ್ ಮುಖಾಂತರ ಅವರು ಕೆಲವು ಸಜೆಷನ್ನ ತೆಗೆದುಕೊಂಡು ಏನು ಮಾಡ್ತಾರೆ, ಒಂದು ಪ್ರಕರಣವನ್ನು ದಾಖಲೆ ಮಾಡ್ತಾರೆ, ಒಂದು PIL ಅನ್ನು ಹಾಕ್ತಾರೆ. ಸೊ ಏನಂದರೆ, ಇಲ್ಲಿ ನಮ್ಮಲ್ಲಿ ಸಂವಿಧಾನದಲ್ಲಿ ಆರ್ಟಿಕಲ್ 26 ಒಂದು ಪವರ್ ಕೊಡುತ್ತೆ. ಯಾರಿಗೆ, ನಾಗರಿಕರಿಗೆ, ಭಾರತೀಯ ನಾಗರಿಕರಿಗೆ, ಇಂಡಿಯನ್ ಸಿಟಿಸನ್ಗೆ ಒಂದು ಪವರ್ ಕೊಡುತ್ತೆ. ಏನಂದರೆ, ರಿಲಿಜಿಯಸ್ ಪ್ರಾಪರ್ಟಿಗಳನ್ನು ಅಂದರೆ ಧಾರ್ಮಿಕ ಆಸ್ತಿಯನ್ನು ಯಾರು ಮ್ಯಾನೇಜ್ ಮಾಡ್ಬೋದು, ಭಾರತೀಯ ನಾಗರಿಕರು ಮಾಡ್ಬೋದು, ಅಥವಾ ಒಂದು ಟ್ರಸ್ಟನ್ನು ಮಾಡ್ಬೋದು. ಆದರೆ ಇಲ್ಲಿ ನಾನಾಭಾಯಿ ಪಾಲ್ಕಿವಾಲ್ ಅವರು ಏನು ಮಾಡ್ತಾರೆ ಅಂದರೆ, ನೀವು ಈ ಒಂದು ಏನು ಕೇರಳ ಸರ್ಕಾರ ಒಂದು ಭೂ ಸುಧಾರಣೆ ಕಾಯ್ದೆನ ತಂದು
ರಿಲಿಜಿಯಸ್ ಓನ್ ಪ್ರಾಪರ್ಟಿಯನ್ನ ಅಂದರೆ ಧಾರ್ಮಿಕ ಒಂದು ಸಂಸ್ಥೆ ಇರ್ಬೋದು ಅಥವಾ ಒಂದು ಟೆಂಪಲ್ ಇರ್ಬೋದು, ಸೊ ಅವರ ಒಂದು ಪ್ರಾಪರ್ಟಿಯನ್ನ ಮ್ಯಾನೇಜ್ ಮಾಡೋದು, ಕಂಟ್ರೋಲ್ ಮಾಡೋದು ಮಾಡೋಕ್ಕೆ ಏನು ಸರ್ಕಾರ ಅಟೆಂಪ್ಟ್ ಮಾಡ್ತಾ ಇದೆ ಲ್ಯಾಂಡ್ ರಿಫಾರ್ಮ್ಸ್ ತಂದು. ಸೊ ಅದರ ವಿರುದ್ಧವಾಗಿ ನೀವು ಅಂದರೆ ಆರ್ಟಿಕಲ್ 26 ಯೂಸ್ ಮಾಡಿಕೊಂಡು ನೀವು ಏನು ಮಾಡ್ಬೋದು, ಒಂದು ಫೈಲನ್ನು ಪಿಟಿಷನ್ ಮಾಡ್ಬೋದು ಅಂತ ಒಂದು ಮಾಹಿತಿಯನ್ನು, ಒಂದು ಸಜೆಷನ್, ಒಂದು ಕನ್ವೆನ್ಷನ್ ಅನ್ನು ಸ್ವಾಮಿ ಅವರಿಗೆ ಹೇಳ್ತಾರೆ. ಸೊ ಅವಾಗ ಆರ್ಟಿಕಲ್ 26 ಅಂಡರಲ್ಲಿ ಏನು ಮಾಡ್ತಾರೆ, ಕೇಶವಾನಂದ ಭಾರತಿ ಅವರು ಒಂದು ಕೇಸನ್ನು ಕೇರಳ ಸರ್ಕಾರದ ವಿರುದ್ಧ ಅವರು PL ಅನ್ನು ಹಾಕ್ತಾರೆ. ಸೊ ಅವಾಗ ಏನಾಗುತ್ತೆ, ಇದು ಕೇಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಕೇಸ್ ನೋಡಿ 68 ದಿವಸಗಳವರೆಗೆ ನಡೆಯುತ್ತೆ. ಸೊ 68 ದಿವಸಗಳವರೆಗೆ ನಡೆಯುತ್ತೆ. ಮತ್ತು ಇದರ ತೀರ್ಪು ಬರೋದು ಯಾವತ್ತು ಅಂದರೆ 24 ಏಪ್ರಿಲ್ 1973ರಲ್ಲಿ. ಸೊ ಈ ಒಂದು ಪ್ರಕರಣದಲ್ಲಿ 13 ಸದಸ್ಯರ 13 ನ್ಯಾಯಾಧೀಶರ ಒಂದು ಪೀಠ ಇರುತ್ತೆ. ಓಕೆ, ಸೊ ಇದು ಹೈಯೆಸ್ಟ್ ಒಂದು ಜಜ್ಗಳಿರುವ ಒಂದು ಪೀಠ. ಏಕಪೀಠ ಇರುತ್ತೆ, ದ್ವಿಪೀಠ ಇರುತ್ತೆ, 5 ಇರ್ತಾರೆ, 9 ಇರ್ತಾರೆ, 11 ಇರ್ತಾರೆ. ಹೌದು. ಸೊ ಅದೇ ರೀತಿ ಇಲ್ಲಿ ಎಷ್ಟು ಅಂತಂದರೆ 13 ಜನ ಇರುವ ಒಂದು ಪೀಠ ಇರುತ್ತೆ ಜಜ್ಗಳ. ಸೊ ಅದರಲ್ಲಿ ವರ್ಡಿಕ್ಟ್ ಯಾವ ಥರ ಬರುತ್ತೆ ಅಂದರೆ 7:6 ಮೆಜಾರಿಟಿ, ಅಂದರೆ 7 ಜನ ಈ ಒಂದು ತೀರ್ಪಿನ ಪರವಾಗಿರ್ತಾರೆ, 6 ಜನ ತೀರ್ಪಿನ ವಿರುದ್ಧವಾಗಿರ್ತಾರೆ. ಸೊ ತೀರ್ಪು ಏನು ಬರುತ್ತೆ ಅಂದರೆ ಪಾರ್ಲಿಮೆಂಟು ಸಂವಿಧಾನದ ಯಾವುದೋ ಒಂದು ಭಾಗವನ್ನು, ಎನಿ ಪಾರ್ಟ್ ಅನ್ನು ಅವರು ತಿದ್ದುಪಡಿ ಮಾಡಬಹುದು, ಆದರೆ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಅಲ್ಟರ್ ಮಾಡಬಾರ್ದು. ಅಂದರೆ ಮೂಲಭೂತ ಏನೋ ಒಂದು ರಚನೆ ಇದೆ ಅದನ್ನು ಅವರು ಅಲ್ಲಿ ಅಲ್ಟರ್ ಮಾಡಬಹುದು ಅಂತ ಒಂದು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಒಂದು ತೀರ್ಪನ್ನು ಕೊಡುತ್ತೆ. ಸೊ ಇದು ವರ್ಡಿಕ್ಟ್ 7:6 ಮೆಜಾರಿಟಿ ಪ್ರಕಾರ. ಓಕೆ, ಸೊ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಏನು, ಅಂದರೆ ಮೂಲ ಆಶಯ ಅಂದರೆ ಏನು ನೋಡಿ. ಮೂಲ ಆಶಯ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಇಂಡಿಪೆಂಡೆಂಟ್ ಜುಡಿಷರಿ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಪಾರ್ಲಿಮೆಂಟರಿ ಸಿಸ್ಟಮ್, ಸುಪ್ರಿಮೆಸಿ ಆಫ್ ಕಾನ್ಸ್ಟಿಟ್ಯೂಷನ್ ಮತ್ತು ಸೆಕ್ಯುಲರ್. ಸೊ ಇವುಗಳೆಲ್ಲ ಬೇಸಿಕ್ ಸ್ಟ್ರಕ್ಚರ್ಗಳು. ಸೊ ಈ ಬೇಸಿಕ್ ಸ್ಟ್ರಕ್ಚರ್ ಏನು ಆಗಬಾರ್ದು, ಚೇಂಜ್ ಆಗಬಾರ್ದು. ಅಂದರೆ ಪಾರ್ಲಿಮೆಂಟು ಸಂವಿಧಾನದ ಯಾವುದೇ ಒಂದು ಭಾಗವನ್ನು ಅವರು ತಿದ್ದುಪಡಿ ಮಾಡಬಹುದು, ಆದರೆ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಅವರು, ಮೂಲ ರಚನೆಯನ್ನು ಅವರು ತಿದ್ದುಪಡಿ ಮಾಡೋಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಧಕ್ಕೆ ಬರಬಾರದಂತ ಒಂದು ಸುಪ್ರೀಂ ಕೋರ್ಟು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಅವರು ಒಂದು ತೀರ್ಪನ್ನು ಕೊಡ್ತಾರೆ. ಅದು ಆದ ಕೂಡಲೇ ಏನಾಗುತ್ತೆ, ಇಂದಿರಾ ಗಾಂಧಿ ಅವರ ಒಂದು ಸರ್ಕಾರದ ಟೈಮಲ್ಲಿ ಈ ಒಂದು ಕೇಸ್ ಏನಿದೆ ಆ ಕೇಸಿನ ವಿರುದ್ಧ ಇರುವ ಒಬ್ಬರು ಜಡ್ಜು, ನ್ಯಾಯಾಧೀಶರು, ಅವರ ಹೆಸರು AN ರೇ ಅಂತ. ಸೊ ಇವರನ್ನ ಪ್ರಮೋಷನ್ ಮಾಡಿ ಇವರನ್ನ ಏನು ಮಾಡ್ತಾರೆ, CJI ಆಗಿ ನೇಮಕ ಮಾಡ್ತಾರೆ. ಯಾರು, ಇಂದಿರಾ ಗಾಂಧಿ ಸರ್ಕಾರ ಮಾಡುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಏನಾಗುತ್ತೆ, ಇಂದಿರಾ ಗಾಂಧಿ ಸರ್ಕಾರದ ಒಂದು ಟೈಮಲ್ಲಿ ಆರ್ಟಿಕಲ್ 39 ಮತ್ತು 41 ಅಮೆಂಡ್ಮೆಂಟ್ ಬರುತ್ತೆ. ಈ ಅಮೆಂಡ್ಮೆಂಟ್ ಅನ್ನ ಭಾರತ ಸಂವಿಧಾನದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಭಾರತದಲ್ಲಿ. ಸೊ ಈ ಒಂದು ತಿದ್ದುಪಡಿ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿ, ಎಕ್ಸಿಸ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಮತ್ತು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಇವರ ಮೇಲೆ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ಗಳನ್ನು ನಡೆಸಬಾರದಂತ ಒಂದು ಅಮೆಂಡ್ಮೆಂಟ್ನ ತರ್ತಾರೆ. ಅದರ ಜೊತೆಗೆ ರಾಷ್ಟ್ರಪತಿಯವರೇ ನೇಮಕ ಆಗ್ತಾರೆ, ಅವರು 6 ತಿಂಗಳಿಂದ 1 ವರ್ಷದವರೆಗೆ ಅಷ್ಟೇ ಅಪಾಯಿಂಟ್ ಆಗಬೇಕಂತ 2 ತಿದ್ದುಪಡಿಗಳನ್ನು ತರ್ತಾರೆ. ಅದಾದ ಕೂಡಲೇ ಏನಾಗುತ್ತೆ, ಈ ಜಸ್ಟಿಸ್ ಏನಿದ್ದಾರೆ AN ರೈ ಅವರನ್ನ ಪ್ರಮೋಟ್ ಮಾಡಿ ಇಂದಿರಾ ಗಾಂಧಿ ಸರ್ಕಾರ ಮಾಡುತ್ತೆ, ಅವರನ್ನ CJI ಮಾಡುತ್ತೆ. ಯಾಕಂದ್ರೆ ಇವರು ಈ ಕೇಸ್ ಏನಿದೆ, ಈ ಕೇಸಿನ ಪರವಾಗಿ ಏನೋ ಒಂದು ತೀರ್ಪು ಬಂದಿದೆ ಅದರ ವಿರುದ್ಧವಾಗಿರ್ತಾರೆ. ಸೊ ಹಾಗಾಗಿ ಅವರನ್ನ ಪ್ರಮೋಷನ್ ಮಾಡಿ CJI ಆಗಿ ಮಾಡ್ತಾರೆ. ಅದಾದಮೇಲೆ ಇಂದಿರಾ ಗಾಂಧಿ ಸರ್ಕಾರ ಏನು ಮಾಡುತ್ತೆ ಅಂದರೆ 1975ರಲ್ಲಿ ಈ 1973 24 ಏಪ್ರಿಲ್ದಂದು ಏನೋ ಒಂದು ವರ್ಡಿಕ್ಟ್ ಬಂದಿದೆ, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳದು. ಆ ಒಂದು ತೀರ್ಪಿನ ರಿವ್ಯೂವನ್ನು, ಆ ಒಂದು ಕೇಸನ್ನು ರಿವ್ಯೂ ಮಾಡಬೇಕಂತ ಸುಪ್ರೀಂ ಕೋರ್ಟಲ್ಲಿ ಹೇಳಲಾಗುತ್ತೆ. ಯಾರ ಪ್ರಕಾರ, ಸರ್ಕಾರದ ಪ್ರಕಾರ, ಇಂದಿರಾ ಗಾಂಧಿ ಸರ್ಕಾರದ ಪ್ರಕಾರ. ಬಟ್ ಅವಾಗ ಮತ್ತೆ ಬರ್ತಾರೆ ಇಲ್ಲಿ ಯಾರಂದ್ರೆ ನಾನಾಬಾಯಿ ಫಾಲ್ಕೆವಾಲಾ ಬಂದು ಹೇಳ್ತಾರೆ, ನೋಡಿ ಇದಕ್ಕೆ ಆಲ್ರೆಡಿ ಇದಕ್ಕೆ ಒಂದು ಜಜ್ಮೆಂಟ್ ಬಂದಿದೆ, ತೀರ್ಪನ್ನು ಬಂದಿದೆ. ಸೊ ಇದಕ್ಕೆ ಯಾವುದೇ ಒಂದು ರಿವ್ಯೂ ಪಿಟಿಷನ್ ಹಾಕಬಾರ್ದು ಅಂತ ಅವರು ಒಂದು ಮಾತನ್ನ ಇಲ್ಲಿ ಎತ್ತಿಡಿತಾರೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಆ ಒಂದು ಮ್ಯಾಟರ್ ಅಲ್ಲೇ ಕ್ಲೋಸ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಇದು ಒಂದು ಪ್ರಸಿದ್ಧ ಪ್ರಕರಣ. ಇದರ ಬಗ್ಗೆ ನಿಮಗೆ ಫ್ಯಾಕ್ಟ್ಸ್ ಅನ್ನ ನೆನಪಿರಬೇಕು. ಇಲ್ಲಿ ಇನ್ನೊಂದು ಏನೇನು ಫ್ಯಾಕ್ಟ್ಸ್ ನೆನಪಿರಬೇಕು ಅಂದ್ರೆ, ನಿಮಗೆ ನೋಡಿ ಈ ಒಂದು ಕೇಸಿನ ಸಂದರ್ಭದಲ್ಲಿ ಯಾರಿರ್ತಾರೆ, ಮುಖ್ಯ ನ್ಯಾಯಮೂರ್ತಿ SM ಸಿಕ್ರಿ ಅವರು ಇರ್ತಾರೆ, ಇದು ಒಂದನೇ ಮಾತು. ಮತ್ತೆ ಕೇಶವಾನಂದ ಭಾರತಿ ಪರವಾಗಿ ಯಾರಿರ್ತಾರೆ, ನ್ಯಾಯಾಧೀಶರು, ಲಾಯರ್ ಇರ್ತಾರೆ, ಅವರ ಹೆಸರು ನಾನಾಬಾಯಿ ಫಾಲ್ಕೆವಾಲಾ ಅವರು ಇರ್ತಾರೆ. ಸೊ ಅದನ್ನು ನೆನ್ಪಿಟ್ಕೊಳ್ಬೇಕು. ಮತ್ತೆ ಇಲ್ಲಿ ಜಡ್ಜ್ಗಳ ಒಂದು ಪೀಠ ಎಷ್ಟಿದೆ ಅಂದ್ರೆ 13 ಜನರು ಇರ್ತಾರೆ. ಸೊ 13 ಜನಗಳಲ್ಲಿ ವರ್ಡಿಕ್ಟ್ 7:6 ಬರುತ್ತೆ. ಓಕೆ, ಇದನ್ನು ನೆನಪಿಟ್ಕೊಳ್ಬೇಕು. ಮತ್ತೆ ಇಲ್ಲಿ ಇದಕ್ಕಿಂತ ಮುಂಚೆ ಏನು ಗೋಲಕ್ನಾಥ್ ಕೇಸ್ ಇದೆ, ಅದು ಆರ್ಟಿಕಲ್ 368 ಮತ್ತು 13ಗೆ ಸಂಬಂಧಪಟ್ಟಿದ್ದು. ಅಂದರೆ ಅದೇನು ಹೇಳುತ್ತೆ ಅಂದರೆ ಮೂಲಭೂತ ಹಕ್ಕುಗಳನ್ನು ಚೇಂಜ್ ಮಾಡಬಾರದು ಅಂತ ಹೇಳಾಗುತ್ತೆ, ಅದು ಚೇಂಜ್ ಮಾಡಬಹುದು ಅಂತ ಹೇಳಾಗುತ್ತೆ. ಓಕೆ, ಅದು ಗೋಲಕ್ನಾಥ್ ಕೇಸಲ್ಲಿ. ಸೊ ಅದನ್ನ ಕಿತ್ತಾಗುತ್ತೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಈ ಒಂದು ಕೇಶವಾನಂದ ಭಾರತಿಯವರ ಕೇಸಲ್ಲಿ. ಸೊ ಇದನ್ನು ನೆನಪಿಟ್ಕೊಳ್ಬೇಕು. ಅದರ ಜೊತೆಗೆ ಈ ಒಂದು ತೀರ್ಪು ಬಂದಿದ್ದು 24 ಏಪ್ರಿಲ್ 1973ರಲ್ಲಿ. ನೆಕ್ಸ್ಟ್ ಇನ್ನೊಂದೇನಂದ್ರೆ ನೋಡಿ, ಚುನಾಯಿತ ಪ್ರತಿನಿಧಿಗಳ ದಬ್ಬಾಳಿಕೆಯಿಂದ ದೇಶವನ್ನು ರಕ್ಷಿಸಲು ಮತ್ತು ಈ ಮೂಲಕ ಸಂವಿಧಾನದ ಸಾರ್ವಭೌಮತ್ವವನ್ನು ಅಂದರೆ ಸವರಿಟಿಯನ್ನು ಎತ್ತಿಡಲು
ಸಂಸತ್ತಿಗೆ ಹೇಳಿದ ಲಕ್ಷ್ಮಣ ರೇಖೆ ಅಂತ ಈ ಒಂದು ಪ್ರಕರಣ ಗುರುತಿಸಲಾಗಿದೆ. ಅಂದ್ರೆ ಇಲ್ಲಿ ಲಕ್ಷ್ಮಣ ರೇಖೆ ಅಂತ ವರ್ಡ್ ಯೂಸ್ ಮಾಡಿದರೆ ಅದನ್ನ ನೆನ್ಪಿಟ್ಕೊಳ್ಳಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದಂತ. ಇನ್ನೊಂದು ಈ ಒಂದು ಏನು ಕೇಸ್ ಇದೆ, ಇದು 68 ದಿನಗಳವರೆಗೆ ಇದು ನಡೆದಿದೆ. 13 ನ್ಯಾಯಮೂರ್ತಿಗಳಿದ್ರು ಮತ್ತೆ 68 ದಿನಗಳವರೆಗೆ ಇದು ನಡೆದಿದೆ. ಸೊ ಇಷ್ಟು ಫ್ಯಾಕ್ಟು ಈ ಕೇಶವಾನಂದ ಭಾರತಿ ಅವರ ಬಗ್ಗೆ ನಿಮಗೆ ಕೇಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಇವಾಗ ನ್ಯೂಸ್ ಅಲ್ಲಿ ಹಾಕಿದೆ ಅಂದ್ರೆ ಕೇಶವಾನಂದ ಭಾರತಿ ಅವರ ನಿಧನವಾಗಿದೆ. ಸೊ ಕೇಶವಾನಂದ ಭಾರತಿ ಅವರು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಎಡನೀರು ಅಂತ ಒಂದು ಏನು ಸಂಸ್ಥಾನ ಇದೆ, ಮಠಾಧೀಶ ಇದೆ, ಆ ಮಠದ ಮಠಾಧೀಶರು ಇವರು. ಓಕೆ, ಸೊ ಅವರ ಒಂದು ನಿಧನವಾಗಿದೆ. ನೋಡಿ, ಕಾಸರಗೋಡು ಬರೋದು ನಮ್ಮ ಕರ್ನಾಟಕ ಮತ್ತು ಕೇರಳ ರಾಜ್ಯದ ಗಡಿ ಭಾಗದಲ್ಲಿ ಈ ಒಂದು ಕಾಸರಗೋಡು ಇದೆ. ಸೊ ಕಾಸರಗೋಡು ಜಿಲ್ಲೆಯ ಎಡ್ನೂರು ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಮಠಾಧೀಶರು ಕೇಶವಾನಂದ ಭಾರತಿ ಅವರು. ಸೊ ಅದಕ್ಕೆ ಸಂಬಂಧಪಟ್ಟ ಪ್ರಕರಣವನ್ನು ನಾವು ಇಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಅಷ್ಟು ಫ್ಯಾಕ್ಟ್ಗಳನ್ನು ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕೇಶವಾನಂದ ಭಾರತಿ ಅವರ ಒಂದು ಕೇಸ್ ಬಗ್ಗೆ. ನೆಕ್ಸ್ಟ್ ಟಾಪಿಕ್ ರೈತ ವಾಸ್ತವ್ಯ ಒಂದು ಕಾರ್ಯಕ್ರಮ ಇದೆ. ಇದನ್ನ ಕೃಷಿ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಕೃಷಿ ಸಚಿವರಾಗಿದ್ದಾರೆ BC ಪಾಟೀಲ್ ಅವರು ಇದ್ದಾರೆ. ಸೊ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರೈತ ವಾಸ್ತವ್ಯ ಅಂತ ಒಂದು ಪ್ರೋಗ್ರಾಮ್ ನಡೆಸಬೇಕಂತ ಒಂದು ಚಿಂತನೆ ಮಾಡ್ತಾ ಇದ್ದಾರೆ. ಸೊ ಈ ಪ್ರೋಗ್ರಾಮ್ ಮುಖಾಂತರ ಹಳ್ಳಿಗಳಲ್ಲಿ ಹೋಗಿ ರೈತರ ಮನೆಯಲ್ಲಿ ವಾಸ್ತವ್ಯನ ಕೊಡಲಾಗುತ್ತೆ. ಸೊ ಅವರ ಸಮಸ್ಯೆಗಳನ್ನ ಆಲಿಸಲಾಗುತ್ತೆ. ಇಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕಂತ ಒಂದು ಯೋಚನೆಯನ್ನ ಕೃಷಿ ಸಚಿವರು ಮಾಡ್ತಾ ಇದ್ದಾರೆ. ಕೃಷಿ ಸಚಿವರಾಗಿದ್ದಾರೆ ನಮ್ಮ ಕರ್ನಾಟಕದ BC ಪಾಟೀಲ್ ಅವರು ಇದ್ದಾರೆ. ಸೊ ಕಾರ್ಯಕ್ರಮದ ಹೆಸರು ರೈತ ವಾಸ್ತವ್ಯ ಅಂತ. ನೆಕ್ಸ್ಟ್ ಒಂದು ವಾಕ್ಯದ ಪ್ರಮುಖ ಮುಖ್ಯಾಂಶಗಳು ಅಂದ್ರೆ ಒನ್ ಲೈನರ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಹಿಂದೆ ಮಾಡಿದ್ದು ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿರೋ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇವಾಗ ಒನ್ ಲೈನರ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಮೊದಲನೇ ಟಾಪಿಕ್ ಏನಿದೆ ಅಂತಂದ್ರೆ ರೀಸೆಂಟ್ ಆಗಿ ಒಡಿಸ್ಸಾದ IOC ಪ್ಯಾರಾದೀಪ್ ರಿಫೈನರಿ ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪ್ಯಾರಾದೀಪ್ ರಿಫೈನರಿ, ಇದು ಒಡಿಸ್ಸಾದಲ್ಲಿದೆ. ಸೊ ಇದನ್ನ ಯಾರು ಹೈರ್ ಮಾಡಿದ್ದಾರೆ? ಓಕೆ, ಸೊ ಇದು ಏನ್ ಮಾಡಿದೆ, ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ ನ ಹೈರ್ ಮಾಡಿದ್ದಾರೆ ಅವರು. ಓಕೆ, ಈ ಒಂದು ಪ್ಯಾರಾದೀಪ್ ರಿಫೈನರಿ ಇದು ಒಡಿಸ್ಸಾದಲ್ಲಿದೆ. ಸೊ ಆ ಒಂದು ಕ್ಯಾರಿಯರ್ ನ ಹೆಸರು ನ್ಯೂ ಡೈಮಂಡ್. ಅಂದ್ರೆ ಈ ನ್ಯೂ ಡೈಮಂಡ್ ಎಂಬ ಒಂದು ಕ್ಯಾರಿಯರ್ ಮಾಡುತ್ತೆ, ಕ್ರೂಡ್ ಆಯಿಲ್ ಅನ್ನ ಏನ್ ಮಾಡುತ್ತೆ, ಅದು ಕ್ಯಾರಿ ಮಾಡುತ್ತೆ. ಸೊ ಅದು ರೀಸೆಂಟ್ ಆಗಿ ಏನಾಗಿದೆ, ಫೈರ್ ಆಗಿದೆ, ಅಂದ್ರೆ ಬೆಂಕಿ ಹತ್ಕೊಂಡಿದೆ. ಸೊ ಹಾಗೆ ಇದು ನ್ಯೂಸ್ ಅಲ್ಲಿದೆ. ಇಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOC ಬಗ್ಗೆ ಹೇಳಬೇಕಾದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ರೀಸೆಂಟ್ ಆಗಿ ಭಾರತದ ನೌಕಾಪಡೆಗೆ, ಇಂಡಿಯನ್ ನೇವಿಗೆ ನ್ಯಾಟೋ ಕ್ಲಾಸ್ ಡೀಸೆಲ್ ಅನ್ನ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ. ಎರಡನೇದಾಗಿ ಒಡಿಶಾ ಬಗ್ಗೆ ಹೇಳಬೇಕಾದ್ರೆ ಒಡಿಶಾ ಸರ್ಕಾರ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಸ್ಟೇಟು, ಆ ಒಂದು ಸ್ಟೇಟು ಟ್ರೈಬಲ್ ಹಾಸ್ಟೆಲ್ಗೋಸ್ಕರ ISO ಸರ್ಟಿಫಿಕೇಶನ್ ನ ಪಡ್ಕೊಂಡಿದೆ. ಎರಡನೇದಾಗಿ ಟ್ರೈಬಲ್ಗೆ ಸಂಬಂಧಪಟ್ಟಂತೆ ನಾವು ಮಾತಾಡಬೇಕಾದ್ರೆ ಟ್ರೈಬಲ್ನ ಮಿನಿಸ್ಟರ್ ಯಾರಿದ್ದಾರೆ, ಅರ್ಜುನ್ ಮುಂಡಾ ಅವರಿದ್ದಾರೆ. ಯಾರಿದ್ದಾರೆ? ಅರ್ಜುನ್ ಮುಂಡಾ ಅವರು. ಅದೇ ರೀತಿ ಟ್ರೈಬಲ್ಗೆ ಸಂಬಂಧಪಟ್ಟಂತೆ ಅಥವಾ ಟ್ರೈಬಲ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ನಾವು ಹೇಳಬೇಕಾದ್ರೆ ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಇವರು ಸ್ವಾಸ್ಥ್ಯ ಪೋರ್ಟಲ್ ನ ಲಾಂಚ್ ಮಾಡಿದ್ದಾರೆ. ಅದೇ ರೀತಿ ಅಲೇಖ ಎಂಬ ಒಂದು ನ್ಯೂಸ್ ಲೆಟರ್ ಅನ್ನ ಟ್ರೈಬಲ್ಗೋಸ್ಕರ ಲಾಂಚ್ ಮಾಡಿದ್ದಾರೆ. ನೋಡಿ, ಸ್ವಾಸ್ಥ್ಯ ಪೋರ್ಟಲ್ ಇರೋದು, ಈ ಒಂದು ಪೋರ್ಟಲ್ ನಮಗೆ ಏನು ಇನ್ಫಾರ್ಮೇಶನ್ ಕೊಡುತ್ತೆ ಅಂದ್ರೆ ಬುಡಕಟ್ಟು ಸಮುದಾಯದ ಜನಗಳೇನಾದ್ರೆ ಅವರ ಒಂದು ಆರೋಗ್ಯದ ಬಗ್ಗೆ, ಅವರ ಒಂದು ನ್ಯೂಟ್ರಿಷನ್ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಕೊಡುತ್ತೆ. ಎರಡನೇದಾಗಿ ಅಲೇಖ ಎಂಬ ಒಂದು ನ್ಯೂಸ್ ಲೆಟರ್ ಅನ್ನ ಇದು ಟ್ರೈಬಲ್ ಪೀಪಲ್ಸ್ಗಳಿಗೋಸ್ಕರ ಲಾಂಚ್ ಅನ್ನ ಮಾಡಿದ್ದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಮೂಲಕ. ನೆಕ್ಸ್ಟು ಜೆಮ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಆಫ್ ಇಂಡಿಯಾ. ಈ ಒಂದು ಕೌನ್ಸಿಲ್ ರೀಸೆಂಟ್ ಆಗಿ ಮೊಟ್ಟ ಮೊದಲನೇ ಬಾರಿಗೆ ಲೂಸ್ ಡೈಮಂಡ್ಸ್ ಗಳನ್ನ ಮಾರಾಟ ಮತ್ತು ಖರೀದಿ ಮಾಡೋಗೋಸ್ಕರ ಒಂದು ವರ್ಚುವಲ್ ಮೀಟ್ ಅನ್ನು ರೀಸೆಂಟ್ ಆಗಿ ಫಸ್ಟ್ ಅವರ್ ಮೀಟಿಂಗ್ ಅನ್ನು ಮಾಡಿದೆ ರೀಸೆಂಟ್ ಆಗಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಲೂಸ್ ಡೈಮಂಡ್ಸ್ ಗಳನ್ನ ಮಾರಾಟ ಮತ್ತು ಸೇಲ್ ಅನ್ನ ಮಾಡಲಾಗುತ್ತೆ, ಅದು ಆನ್ಲೈನ್ ಮುಖಾಂತರ. ಓಕೆ, ಸೊ ಈ ಒಂದು ಕೌನ್ಸಿಲ್ ಏನಿದೆ, ಈ ಕೌನ್ಸಿಲ್ ಬರೋದು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಡಿಯಲ್ಲಿ. ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ನ ಸಚಿವರಾಗಿದ್ದಾರೆ ಪಿಯೂಷ್ ಗೋಯಲ್ ಅವರಿದ್ದಾರೆ. ನೆಕ್ಸ್ಟ್ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅಂದ್ರೆ GEM. ಸೊ ಈ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಒಂದು ಪ್ಲಾಟ್ಫಾರ್ಮ್ ಇದೆ ಇದು. ಸೊ ಈ ಪ್ಲಾಟ್ಫಾರ್ಮ್ ಮುಖಾಂತರ ಸರ್ಕಾರಿ ಸಂಸ್ಥೆಗಳು ಮತ್ತು PSUಗಳು ಏನ್ ಮಾಡ್ತಾರೆ, ಅವರಿಗೆ ಬೇಕಾದ ದಿನನಿತ್ಯ ವಸ್ತುಗಳನ್ನು ಅವರು ಪ್ರೊಕ್ಯೂರನ್ನ ಈ ಒಂದು ಪೋರ್ಟಲ್ ಮುಖಾಂತರ ಮಾಡ್ತಾರೆ. ಸೊ ಈ ಒಂದು ಪೋರ್ಟಲ್ ಅಲ್ಲಿ ಟ್ರೈಬಲ್ ಮಿನಿಸ್ಟ್ರಿ ಅಫೇರ್ಸ್ ಅವರು ಟ್ರೈಬಲ್ ಅಫೇರ್ಸ್ ಮಿನಿಸ್ಟರ್ ಅಂದ್ರೆ ಬುಡಕಟ್ಟು ಸಮುದಾಯದ ಒಂದು ಸಚಿವಾಲಯ ಇದೆ, ಆ ಸಚಿವಾಲಯದ ಸಚಿವರಾದ ಅರ್ಜುನ್ ಮುಂಡಾ ಅವರು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ನ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈಬಲ್ ಇಂಡಿಯಾ ಸ್ಟೋರ್ ಅನ್ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಾವು ಇನ್ನು ಮುಂದೆ ಟ್ರೈಬಲ್ ಪೀಪಲ್ಗಳು ಪ್ರೊಡ್ಯೂಸ್ ಮಾಡಿರುವ ವಸ್ತುಗಳನ್ನು ನಾವು ಪ್ರೊಕ್ಯೂರ್ ಅನ್ನ ಮಾಡಬಹುದು ಈ ಒಂದು ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಮುಖಾಂತರ. ಸೊ ಇದು ಓಕೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟು ರೀಸೆಂಟ್ ಆಗಿ ಆಂಧ್ರ ಪ್ರದೇಶದ ಒಂದು ಪ್ಲೀ ಏನಂದ್ರೆ ಕಂಪಲ್ಸರಿ ಇಂಗ್ಲಿಷ್ ಮೀಡಿಯಂ ಅಂತ ಮಾಡ್ತಾ ಇದ್ದಾರೆ ಅವರು 1 6 ವರೆಗೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಲೀ ಏನಿತ್ತು,
ಒಂದು ರಿಕ್ವೆಸ್ಟ್ ಏನಿತ್ತು, ಆ ರಿಕ್ವೆಸ್ಟ್ ಮೇಲೆ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದೆ. ನೋಡಿ, ಇದರ ಹಿನ್ನೆಲೆ ಬಗ್ಗೆ ನಾವು ಹೇಳಬೇಕಾದ್ರೆ 1 ರಿಂದ 6ನೇ ತರಗತಿವರೆಗೆ ಆಂಧ್ರ ಪ್ರದೇಶ ಸರ್ಕಾರ ಇಂಗ್ಲಿಷ್ ಮೀಡಿಯಂ ಅನ್ನ ಕಂಪಲ್ಸರಿ ಮಾಡಬೇಕಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ರು PL ಹಾಕಿದ್ರು. ಸೊ ಅವಾಗ PL ಹಾಕಿದಾಗ ಆಂಧ್ರ ಪ್ರದೇಶ ಕೋರ್ಟ್ ಏನು ಕೊಟ್ಟಿದೆ, ಹೈಕೋರ್ಟ್ ಏನು ಕೊಟ್ಟಿದೆ ಅಂತಂದ್ರೆ ಇದಕ್ಕೆ ಸ್ಟೇ ಅನ್ನು ತಂದಿದೆ, ಅಂದ್ರೆ ಇದನ್ನ ರೆಫ್ಯೂಸ್ ಮಾಡಿದೆ ಈ ಒಂದು ಸಿಸ್ಟಮ್ ಅನ್ನ. ಬಟ್ ಅದಾದ ಕೂಡಲೇ ಆಂಧ್ರ ಪ್ರದೇಶ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿತ್ತು. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದಾಗ ಏನು ಹೈಕೋರ್ಟ್ ಒಂದು ಏನು ತೀರ್ಪನ್ನು ಕೊಟ್ಟಿತ್ತು, ಒಂದು ಸ್ಟೇ ಅನ್ನು ಕೊಟ್ಟಿತ್ತು, ಅದನ್ನ ಎತ್ತಿ ಹಿಡಿದಿದೆ ಯಾವುದು, ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್, ಜರ್ಮನಿ ಇಂಡಿಯಾ ಜೊತೆ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಯನ್ನ ಲಾಂಚ್ ಮಾಡಿದೆ. ಇಲ್ಲಿ ನಾವು ಜರ್ಮನಿ ಬಗ್ಗೆ ಹೇಳಬೇಕಾದ್ರೆ, ಜರ್ಮನಿ ಹೆಜಬುಲ್ಲಾ ಒಂದು ಟೆರರಿಸ್ಟ್ ಆರ್ಗನೈಸೇಷನ್, ಅದನ್ನ ಟೆರರಿಸ್ಟ್ ಅಂತ ಅವರು ಕನ್ಸಿಡರ್ ಮಾಡಿದ್ದಾರೆ, ಅಂದ್ರೆ ಬ್ಯಾನ್ ಮಾಡಿದ್ದಾರೆ. ಹೆಜಬುಲ್ಲಾ ಇದು ಲೆಬನಾನ್ಗೆ ಅಸೋಸಿಯೇಷನ್ ಆಗಿರೋದು. ರೀಸೆಂಟ್ ಆಗಿ ಲೆಬನಾನ್ನ ಕ್ಯಾಪಿಟಲ್ ಆದ ಬೈರೂತ್ನಲ್ಲಿ ಬೈರೂತ್ ಸ್ಫೋಟ ಆಗಿತ್ತು, ಅಲ್ಲಿ ಬೈರೂತ್ ಪೋರ್ಟ್ ಅಲ್ಲಿ. ಸೊ ಈ ಸ್ಫೋಟ ಆಗಿರೋದು ಅಮೋನಿಯಂ ನೈಟ್ರೇಟ್ ಇಂದಾಗಿ. ಸೊ ಅಮೋನಿಯಂ ನೈಟ್ರೇಟ್ ಇದು ಒಂದು ಕೆಮಿಕಲ್, ಇದರ ಕೆಮಿಕಲ್ ಫಾರ್ಮುಲಾ NH4NO3. ಸೊ ಈ ಒಂದು ಕೆಮಿಕಲ್ ಅನ್ನ 6 ವರ್ಷಗಳಿಂದ ಇವರು ಸ್ಟೋರ್ ಮಾಡಾಗಿದ್ದು. ಸೊ ಇದರ ಕಾರಣದಿಂದಾಗಿ ಏನಾಗಿದೆ ಅಂದ್ರೆ ಬೈರೂತ್ ಪೋರ್ಟ್ ಅಲ್ಲಿ ಸ್ಫೋಟವಾಗಿತ್ತು. ಸೊ ಲೆಬನಾನ್ನ ಕ್ಯಾಪಿಟಲ್ ಇರೋದು ಬೈರೂತ್. ನೆಕ್ಸ್ಟ್, ಈ ಒಂದು ಸ್ಫೋಟ ಆದಾಗ ಏನೊಂದು ಇನ್ಸಿಡೆಂಟ್ ಆಗಿತ್ತು. ಸೊ ಇದರ ಹಿನ್ನೆಲೆಯಲ್ಲಿ ಈ ಲೆಬನಾನ್ನ ಪ್ರೈಮ್ ಮಿನಿಸ್ಟರ್ ಆದ ಹಸನ್ ದಿಬೈ ಇವರೇನ್ ಮಾಡಿದ್ರು, ರಾಜೀನಾಮೆಯನ್ನ ಕೊಟ್ಟಿದ್ರು. ಸೊ ಅವರ ಒಂದು ಸ್ಥಾನಕ್ಕೆ ಇವಾಗ ಮುಸ್ತಫಾ ಅಡಿನವರನ್ನ ನಾಮಿನೇಟ್ ಮಾಡಲಾಗಿದೆ. ನೆಕ್ಸ್ಟ್, ಇಲ್ಲಿ ಈ ಒಂದು ಬೈರೂತ್ ಏನು ಸ್ಫೋಟ ಆಗಿತ್ತು ಬೈರೂತ್ ಪೋರ್ಟ್ ಅಲ್ಲಿ. ಸೊ ಇದರಿಂದ ಹಿಸ್ಟೋರಿಕಲ್ ಬಿಲ್ಡಿಂಗ್ಸ್ಗಳು ಏನಾಗಿದ್ದಾವೆ, ನಾಶವಾಗಿದ್ದಾವೆ. ಸೊ ನಾಶವಾಗಿರುವ ಬಿಲ್ಡಿಂಗ್ಸ್ ಅನ್ನ ರೀಕನ್ಸ್ಟ್ರಕ್ಟ್ ಮಾಡೋಗೋಸ್ಕರ ಅಥವಾ ರೀಬಿಲ್ಡ್ ಮಾಡೋಗೋಸ್ಕರ ಯುನೆಸ್ಕೋ ಒಂದು ಹೊಸ ಇನ್ಸ್ಟಿಟ್ಯೂಟ್ ಅನ್ನ ಲಾಂಚ್ ಮಾಡಿದೆ. ಅದರ ಹೆಸರು ಇನ್ಸ್ಟಿಟ್ಯೂಟ್ ಬೈರೂತ್ ಅಂತ. ಸೊ ಇಲ್ಲಿ ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನ್ ಸೈಂಟಿಫಿಕ್ ಅಂಡ್ ಕಲ್ಚರ್ ಆರ್ಗನೈಸೇಷನ್ ಅಂತ. ಓಕೆ. ನೆಕ್ಸ್ಟ್, ಉತ್ತರಾಖಂಡದಲ್ಲಿ ಅಂದ್ರೆ ಉತ್ತರಾಖಂಡದ ನೈನಿತಾಲಲ್ಲಿ ಒಂದು ಸಂಸ್ಥೆ ಇದೆ. ಸಂಸ್ಥೆ ಹೆಸರು ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನಲ್ ಸೈನ್ಸ್. ಈ ಒಂದು ಇನ್ಸ್ಟಿಟ್ಯೂಟ್ ನ ಸಂಶೋಧಕರು ಅಥವಾ ನೀವು ಹೇಳ್ಬೋದು ವಿಜ್ಞಾನಿಗಳು ಇವರೇನು ಮಾಡಿದ್ದಾರೆ, ಗುವಾಹಟಿಯಲ್ಲಿ ಓಜನ್ನ ಲೋವರ್ ಕಾನ್ಸಂಟ್ರೇಷನ್ ಅವರು ಡಿಸ್ಕವರ್ ಮಾಡಿದ್ದಾರೆ ಕಂಪೇರ್ ಟು ಅರ್ಬನ್ ರೀಜನ್ಸ್ಗಳಿಗೆ. ಇಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ನಾವು ಹೇಳಬೇಕಾದ್ರೆ, ಈ ಒಂದು ಇನ್ಸ್ಟಿಟ್ಯೂಟ್ ಆಟೋನಮಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದೆ, ಅಂದ್ರೆ ಸಂಶೋಧನೆಯ ಒಂದು ಸಂಸ್ಥೆ ಆಗಿದೆ. ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಬರುತ್ತೆ. ನೋಡಿ, DST ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರೋದು ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಬರುತ್ತೆ. ಅದೇ ಪ್ರಕಾರ DST ಅವರು ರೀಸೆಂಟ್ ಆಗಿ ಎಷ್ಟು ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿದ್ದಾರೆ, ಕೋವಾಚ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಸಹಯೋಗ್ ಅಂತ ಒಂದು ಅಪ್ಲಿಕೇಶನ್ ವೆಬ್ ಪೋರ್ಟಲ್ ಅವರು ಲಾಂಚ್ ಮಾಡಿದ್ದಾರೆ. ಇಲ್ಲಿ ಯಶ್ ಅಂದ್ರೆ ಇಯರ್ ಆಫ್ ಅವೇರ್ನೆಸ್ ಆನ್ ಸೈನ್ಸ್ ಅಂಡ್ ಹೆಲ್ತ್ ಅಂತ. ನೋಡಿ, ಈ ಒಂದು ಯಶ್ ಪ್ರೋಗ್ರಾಮ್ ಅನ್ನು ಅವರು ಯಾವಾಗ ಮಾಡಿದ್ರು ಅಂದ್ರೆ ಈ ಕರೋನಾ ಸ್ಟಾರ್ಟ್ ಆಗಿತ್ತಲ್ಲ ಅವಾಗ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಈ ಕರೋನಾದಿಂದಾಗಿ ನಾವು ಕೆಲವು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಲೈಕ್ ನಾವು ಸೋಷಿಯಲ್ ಡಿಸ್ಟೆನ್ಸ್ಗಳನ್ನ ಮೇಂಟೈನ್ ಮಾಡೋದಿರ್ಬೋದು ಅಥವಾ ಮಾಸ್ಕ್ಗಳನ್ನ ಧರಿಸೋದಿರ್ಬೋದು. ಸೊ ಇವುಗಳ ಬಗ್ಗೆ ಒಂದು ಮಾಹಿತಿಯನ್ನ ನಮ್ಮ ಹಳ್ಳಿಗಳಿಗೆ ಗೊತ್ತಿರಲ್ಲ. ಹಾಗಾಗಿ ಈ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಖಾಂತರ ಯಶ್ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿ ಅದರ ಮೂಲಕ ಅವೇರ್ನೆಸ್ ಅನ್ನ ಕೊಡಲಾಗ್ತಿತ್ತು. ಏನು ಅವೇರ್ನೆಸ್ ಅಂದ್ರೆ ನಾವು ಇಮ್ಯುನಿಟಿ ಸಿಸ್ಟಮ್ನ ಹೇಗೆ ಹೆಚ್ಚು ಮಾಡ್ಕೋಬೇಕು, ಮಾಸ್ಕ್ ಅನ್ನು ಕಂಪಲ್ಸರಿ ಧರಿಸಬೇಕು, ಅದನ್ನು ಹೇಗೆ ಧರಿಸಬೇಕು, ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ನಾವು ಹೇಗೆ ಮೇಂಟೈನ್ ಮಾಡಬೇಕು, ಅದರ ಬಗ್ಗೆ ಕಂಪ್ಲೀಟ್ ಒಂದು ಅವೇರ್ನೆಸ್ ಅನ್ನ ಈ ಪ್ರೋಗ್ರಾಮ್ ಅಲ್ಲಿ ಕೊಡೋಗೋಸ್ಕರ DST ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಟೆಕ್ನಾಲಜಿ ಅವರು ಯಶ್ ಪ್ರೋಗ್ರಾಮ್ ಅನ್ನು ಅವರು ಲಾಂಚ್ ಮಾಡಿದ್ರು. ನೆಕ್ಸ್ಟ್, ಕವಾಚ್ ಬಗ್ಗೆ ಇದೆ. ಕವಾಚ್ ಅಂತಂದ್ರೆ ಸೆಂಟರ್ ಫಾರ್ ಅಗ್ಯುಮೆಂಟಿಂಗ್ ವಾರ್ ವಿತ್ COVID-19 ಹೆಲ್ತ್ ಕ್ರೈಸಿಸ್ ಅಂತ. ಸೊ ಈ ಒಂದು ಸೆಂಟರ್ ಅನ್ನ ಈ ಸೆಂಟರ್ ಅನ್ನ ರೀಸೆಂಟ್ ಆಗಿ DST ಮುಖಾಂತರ ಲಾಂಚ್ ಮಾಡಲಾಗಿದೆ. ಸೊ ಇದರ ಉದ್ದೇಶ ಏನಂದ್ರೆ ಈ COVID-19 ಏನು ಚಾಲೆಂಜಸ್ಗಳಿದಾವೆ ಅದನ್ನು ಅಡ್ರೆಸ್ ಮಾಡೋಕ್ಕೋಸ್ಕರ ಈ ಒಂದು ಸೆಂಟರ್ನ ಓಪನ್ ಮಾಡಿದ್ದಾರೆ. ನೆಕ್ಸ್ಟ್, ಸಹಯೋಗ ಅಂತ ಒಂದು ಪೋರ್ಟಲ್ನ ಲಾಂಚ್ ಮಾಡಿದ್ದಾರೆ. ಈ ಸಹಯೋಗ ಏನು ಮಾಡುತ್ತೆ ಅಂದ್ರೆ ಆರೋಗ್ಯ ಸೇತು ಆ್ಯಪ್ ಏನಿದೆ ಅದಕ್ಕೆ ಇದು ಕಾಂಪ್ಲಿಕೇಶನ್ ಇದೆ, ಅದಕ್ಕೆ ಇದೊಂದು ಕಾಂಪ್ಲಿಮೆಂಟ್ ಆಗಿದೆ. ಅಂತಂದ್ರೆ ಈ ಸಹಯೋಗ ಆ್ಯಪ್ ಮುಖಾಂತರ ನಾವೇನು ಮಾಡ್ತೀವಿ, ಯಾವ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಜನಗಳು ಕೋವಿಡ್ ಪೇಷಂಟ್ಸ್ಗಳಿದ್ದಾರೆ ಅದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನಮಗೆ ಈ ಒಂದು ಪೋರ್ಟಲ್ನ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಅಲ್ಲಿ ನಾವು ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನು ನಾವು ಬ್ಯಾಲೆನ್ಸ್ ಅನ್ನ ಮಾಡಬಹುದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಖಾಂತರ ಸಹಯೋಗ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್, ಇಂಡಿಯಾ ಮತ್ತು ರಷ್ಯಾ ನಡುವೆ ಒಂದು ಡೀಲ್ ಆಗಿದೆ. ಏನಂದ್ರೆ AK-47 ಏನೋ ಒಂದು ರೈಫಲ್ಸ್ಗಳು ಇದಾವೆ. ಸೊ ಈ ರೈಫಲ್ಸ್ಗಳ ಒಂದು ಅತ್ಯಾಧುನಿಕ ಮಾದರಿ
ಅತ್ಯಾಧುನಿಕ ಮಾದರಿ ಅಂದರೆ ಒಂದು ಮಾಡರ್ನ್ ಮಾಡೆಲನ್ನು ಬಂದಿದೆ. ಅದರ ಹೆಸರು AK-47-203 ರೈಫಲ್ಸ್. ಈ ರೈಫಲ್ಸ್ಗಳನ್ನು ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೋಸ್ಕರ ಇಂಡಿಯಾ ಮತ್ತು ರಷ್ಯಾ ನಡುವೆ ಒಂದು ಡೀಲನ್ನು ಆಗಿದೆ. ಸೊ ಈ ಒಂದು ಮ್ಯಾನುಫ್ಯಾಕ್ಚರ್ ಅನ್ನು ಇಂಡಿಯಾ ರಷ್ಯಾ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ಮುಖಾಂತರ ಇದನ್ನು ಕೈಗೊಳ್ಳಲಾಗುತ್ತೆ ನೋಡಿ. ಅದೇ ರೀತಿ ಈ AK-47 ನಾವು ಏನು ಗನ್ಗಳನ್ನು ಯೂಸ್ ಮಾಡ್ತೀವಿ, ನಮ್ಮ ಭಾರತದ ಸೈನಿಕರು ಏನು ಯೂಸ್ ಮಾಡ್ತಾರೆ, ಸೊ ಇದನ್ನು ಏನು ಮಾಡ್ತೀವಿ, ರಿಪ್ಲೇಸ್ ಮಾಡ್ತೀವಿ. ಅಂದರೆ ನಾವು ಇವಾಗ ಸದ್ಯಕ್ಕೆ ಯೂಸ್ ಮಾಡುವ ಇನ್ಸಾಸ್ ಅಸಾಲ್ಟ್ ರೈಫಲ್ಗಳನ್ನು AK-47-20 ರೈಫಲ್ಸ್ ಏನು ಮಾಡುತ್ತೆ, ರೀಪ್ಲೇಸ್ ಅನ್ನು ಮಾಡುತ್ತೆ. ನೆಕ್ಸ್ಟು ರಷ್ಯಾ ಬಗ್ಗೆ ಹೇಳಬೇಕಾದ್ರೆ ರೀಸೆಂಟಾಗಿ ರಷ್ಯಾ ಮತ್ತು ಇಂಡಿಯಾ ನಡುವೆ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ನಡೆದಿದೆ. ಸೊ ಅದರ ಹೆಸರು ಇಂದ್ರಾ ಅಂತ. ಸೊ ಇಲ್ಲಿ ಇಂದ್ರಾ ಅಂತಂದರೆ IND ಅಂದರೆ ಇಂಡಿಯಾ, ರಾ ಅಂದರೆ ರಷ್ಯಾ ಅಂತ. ಸೊ ಈ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಎಲ್ಲಿ ನಡೀತಾ ಇದೆ ಅಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಹತ್ತಿರ ಇರುವ ಸ್ಟೇಟ್ ಆಫ್ ಮಲಕ್ಕದ ಹತ್ತಿರ ಇದು ನಡೀತಾ ಇದೆ. ನೆಕ್ಸ್ಟು ಕೌಕಾಸ್ ಎಕ್ಸರ್ಸೈಸ್, ಇದು ಸಹಿತ ರಷ್ಯಾದವರು ಇದೆ. ಸೊ ರಷ್ಯಾದವರು ಈ ಒಂದು ಎಕ್ಸರ್ಸೈಸ್ ನಡೆಸ್ತಾ ಇದ್ರೆ ಇದರಲ್ಲಿ ನಮ್ಮ ಭಾರತ ದೇಶ ಪಾರ್ಟಿಸಿಪೇಟ್ನ ಮಾಡ್ತಾ ಇಲ್ಲ, ಭಾಗವಹಿಸ್ತಾ ಇಲ್ಲ ಅಂತ ಒಂದು ಡಿಸಿಷನ್ನ ತೆಗೆದುಕೊಂಡಿದೆ. ನೆಕ್ಸ್ಟು ರೀಸೆಂಟಾಗಿ ರಾಜನಾಥ್ ಸಿಂಗ್ ಅವರು ಎಲ್ಲಿ ಹೋಗಿದ್ರು, ಮಾಸ್ಕೋಗೆ ಹೋಗಿದ್ರು. ಮಾಸ್ಕೋ ಬರೋದು ರಷ್ಯಾದಲ್ಲಿ. ಸೊ ಅಲ್ಲಿ ಯಾಕೆ ಹೋಗಿದ್ರು ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಡಿಫೆನ್ಸ್ ಮಿನಿಸ್ಟರ್ಗಳ ಒಂದು ಮೀಟಿಂಗ್ ಇತ್ತು. ಸೊ ಅದನ್ನು ಅಟೆಂಡ್ ಮಾಡೋಕ್ಕೋಸ್ಕರ ಮಾಸ್ಕೋಗೆ ನಮ್ಮ ಭಾರತದ ಡಿಫೆನ್ಸ್ ಮಿನಿಸ್ಟರ್ ಆದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಹೋಗಿದ್ರು. ಇಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹೇಳಬೇಕಾದ್ರೆ ಅದರ ಹೆಡ್ ಕ್ವಾರ್ಟರ್ಸ್ ಇರೋದು ಬೀಜಿಂಗ್ ಅಲ್ಲಿ. ಸೊ ಈ ವರ್ಷದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಧ್ಯಕ್ಷರು ಯಾರು ವಹಿಸ್ಕೊಂಡಿದ್ದಾರೆ, ರಷ್ಯಾ ದೇಶ ವಹಿಸ್ಕೊಂಡಿದೆ. ನೆಕ್ಸ್ಟ್ ನಮ್ಮ ಇಂಡಿಯಾ ದೇಶ ಏನು ಮಾಡ್ತಾ ಇದೆ, ಹೋಸ್ಟ್ ಅನ್ನ ಮಾಡ್ತಾ ಇದೆ. ನೆಕ್ಸ್ಟ್ ಜಮ್ಮು ಕಾಶ್ಮೀರ ಬಗ್ಗೆ ಇದೆ ನೋಡಿ. ಜಮ್ಮು ಕಾಶ್ಮೀರದಲ್ಲಿ ಇಂಗ್ಲಿಷ್ ಮತ್ತು ಉರ್ದು ಈ ಎರಡು ಭಾಷೆಗಳನ್ನು ಅಲ್ಲಿ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಇನ್ನೂ 3 ಭಾಷೆಗಳು ಅಂದರೆ ಹಿಂದಿ, ಡೋಗ್ರಿ ಮತ್ತು ಕಾಶ್ಮೀರಿ, ಈ 3 ಭಾಷೆಗಳನ್ನು ಆಫಿಷಿಯಲ್ ಲ್ಯಾಂಗ್ವೇಜ್ಗೆ ಒಂದು ಪಟ್ಟಿಗೆ ಸೇರ್ಪಡೆಯನ್ನು ರೀಸೆಂಟಾಗಿ ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಮಾಡಿದೆ, ಅಂದರೆ ಅನುಮೋದನೆ ಕೊಟ್ಟಿದೆ. ಸೊ ಹಾಗಾಗಿ ಇವಾಗ ಜಮ್ಮು ಕಾಶ್ಮೀರದಲ್ಲಿ ಟೋಟಲ್ ಆಗಿ 5 ಆಫಿಷಿಯಲ್ ಲ್ಯಾಂಗ್ವೇಜ್ಗಳು ಆಗ್ತವೆ. ಯಾವಂದರೆ ಒಂದು ಹಿಂದಿ, ಡೋಗ್ರಿ ಮತ್ತು ಕಾಶ್ಮೀರಿ, ಇನ್ನೊಂದು ಉರ್ದು ಮತ್ತು ಇಂಗ್ಲೀಷು. ನೆಕ್ಸ್ಟು EESL ಅಂದರೆ ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಅಂತ. ಸೊ ಇದು ಮಿನಿಸ್ಟ್ರಿ ಆಫ್ ಪವರ್ ಅಂಡರಲ್ಲಿ ಬರುತ್ತೆ. ಸೊ ಈ EESL ಮುಖಾಂತರ ಟಾಟಾ ಮೋಟರ್ಸ್ ಮತ್ತು ಹುಂಡೈ ಮೋಟರ್ಸಿಂದ 250 ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಏನು ಮಾಡಲಾಗುತ್ತೆ, ಪ್ರೊಕ್ಯೂರನ್ನು ಮಾಡಲಾಗುತ್ತೆ. ಅದೇ ರೀತಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಹೇಳಬೇಕಾದ್ರೆ ಸೊ ರೀಸೆಂಟಾಗಿ ದೆಹಲಿಯಲ್ಲಿ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಪ್ಲಾಜಾ, ಚಾರ್ಜಿಂಗ್ ಪ್ಲಾಜಾವನ್ನು ರೀಸೆಂಟಾಗಿ ಅಲ್ಲಿ ಇನಾಗ್ರೇಟ್ ಮಾಡಲಾಗಿದೆ. ಸೊ ಇದರ ಮೂಲಕ ನಾವು ಏನು ಮಾಡ್ಬೋದು ಅಂತಂದರೆ ಯಾವ ಥರ ನಾವು ಇವಾಗ ನಮ್ಮ ವೆಹಿಕಲ್ಸ್ಗಳನ್ನು ನಾವು ಪೆಟ್ರೋಲ್ ಬಂಕ್ ಹೋಗಿ ನಾವು ಪೆಟ್ರೋಲ್ನ ಫ್ಯೂಲ್ ಮಾಡ್ಕೋತೀವಿ, ಅದೇ ರೀತಿ ನಾವು ಈ ಎಲೆಕ್ಟ್ರಿಕ್ ಪ್ಲಾಜಾಗಳಿಗೆ ಹೋಗಿ ನಾವು ನಮ್ಮ ವೆಹಿಕಲ್ಸ್ ಸಪೋಸ್ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದಾಗ ನಾವು ಅದಕ್ಕೆ ಚಾರ್ಜನ್ನು ನಾವು ಮಾಡ್ಕೋಬೋದು. ಓಕೆ, ಸೊ ಅದನ್ನು ಎಲ್ಲಿ ಮಾಡಿದ್ದಾರೆ, ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಎಲೆಕ್ಟ್ರಿಕ್ ಪ್ಲಾಜಾವನ್ನು, ಚಾರ್ಜಿಂಗ್ ಪ್ಲಾಜಾವನ್ನು ಓಪನ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ EESL ಬಗ್ಗೆ ಹೇಳಬೇಕಾದ್ರೆ ನೋಡಿ, EESL ಮತ್ತು USAID ಇವೆರಡೂ ಸೇರಿಕೊಂಡು ಏನು ಮಾಡಿದೆ, ಒಂದು ಪ್ರೋಗ್ರಾಮನ್ನು, ಒಂದು ಇನಿಷಿಯೇಟಿವ್ನ, ರೇಸ್ ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮೊದಲು ಡಿಸ್ಕಸ್ ಮಾಡಿದೆ. ಈ ರೇಸ್ ಇನಿಷಿಯೇಟಿವ್ ಮುಖಾಂತರ ಏನು ಮಾಡಲಾಗುತ್ತೆ ಅಂತಂದರೆ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ನ ನಮಗೆ ಕನ್ಸ್ಟ್ರಕ್ಟ್ ಮಾಡಬೇಕಿದೆ. ಸೊ ಈ ಬಿಲ್ಡಿಂಗ್ನ ಡಿಸೈನ್ ಹೇಗೆ ಮಾಡ್ತಾರೆ ಅಂದರೆ ಇಲ್ಲಿ ಗಾಳಿ ಚೆನ್ನಾಗಿ ಬರಬೇಕು, ಯಾವಾಗೂ ಈ ಒಂದು ಬಿಲ್ಡಿಂಗ್ ಕೂಲ್ ಆಗಿರಬೇಕು, ಇಲ್ಲಿ AC ಇನ್ಸ್ಟಾಲ್ ಮಾಡುವ ಒಂದು ಅವಶ್ಯಕತೆ ಇರಬಾರ್ದು. ಅಂದರೆ ಇಲ್ಲಿ ಒಟ್ಟಲ್ಲಿ ನಾವು ಎಫಿಷಿಯನ್ಸಿಯನ್ನು ಮೇಂಟೈನ್ ಮಾಡಬೇಕು, ಅಂದರೆ ಎನರ್ಜಿ ಎಫಿಷಿಯನ್ಸಿಯನ್ನು ಮೇಂಟೈನ್ ಮಾಡಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು EESL ಮತ್ತು USAID ಅಂದರೆ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ. ಸೊ ಇವೆರಡೂ ಸೇರಿಕೊಂಡು ಈ ಒಂದು ಹೊಸ ರೇಸ್ ಇನಿಷಿಯೇಟಿವ್ನ ಅವರು ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟು ಕ್ವಶನ್ ಅವರ್ ಬಗ್ಗೆ ಇದೆ. ರೀಸೆಂಟಾಗಿ ನೋಡಿ, ಲೋಕಸಭಾ ಸೆಕ್ರೆಟರಿ ಅವರು ಆಫಿಷಿಯಲ್ ಆಗಿ ಒಂದು ಮಾನ್ಸೂನ್ ಪಾರ್ಲಿಮೆಂಟ್ ಸೆಷನ್ನ ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ಏನೆಲ್ಲ ಹೇಳಲಾಗಿದೆ ಅಂದರೆ ನಾವು ಈ ಒಂದು ಮಾನ್ಸೂನ್ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಕ್ವಶನ್ ಅವರನ್ನು ನಾವು ಏನು ಮಾಡ್ತಾ ಇದ್ವಿ, ಡ್ರಾಪ್ ಮಾಡ್ತಾ ಇದ್ದೀವಿ, ಅದನ್ನು ತೆಗಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೇನೆಂದರೆ 0 ಓವರನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಬೋತ್ ಹೌಸಸ್ಗಳಲ್ಲಿ ರಿಸ್ಟ್ರಿಕ್ಷನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಕ್ವಶನ್ ಅವರ್ ಬಗ್ಗೆ ತಿಳ್ಕೋಬೇಕು ನೋಡಿ. ಕ್ವಶನ್ ಅವರು ನಮ್ಮ ಪಾರ್ಲಿಮೆಂಟಲ್ಲಿ ಇದು ಒಂದು ಲೈವ್ ಲಿಸ್ಟ್ ಅವರ್, ಇದು ಅಂದರೆ 1 ಗಂಟೆ ನಡೆಯುತ್ತೆ. ಏನು ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆದ ಕೂಡಲೇ 11 ಗಂಟೆಯಿಂದ 12 ಗಂಟೆ ಅಂದರೆ 1 ಅವರ್ ಏನಾಗುತ್ತೆ, ಈ ಒಂದು ಕ್ವಶನ್ ಅವರ್ ನಡೆಯುತ್ತೆ. ಸೊ ಈ ಕ್ವಶನ್ ಅವರಲ್ಲಿ ಸಚಿವರಿಗೆ ಸಂಸದರು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟ ಸಚಿವರಿದ್ರೆ ಸೊ ಆ ಒಂದು ಏರಿಯಾದಲ್ಲಿ ಬರುವ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಸಂಸದರು ಸಚಿವರಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಮತ್ತು ಸಚಿವರು ಅಲ್ಲಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಸಚಿವರು ಈ ಒಂದು ಪಾರ್ಲಿಮೆಂಟ್ಗೆ ಅವರು ಅಕೌಂಟೇಬಲ್ ಆಗಿದ್ದಾರೆ, ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿಯನ್ನು ನಮಗೆ ಏನಾಗುತ್ತೆ, ಹೋಲ್ಡ್ ಆಗುತ್ತೆ. ಇಲ್ಲಿ ಓಕೆ, ಅಕೌಂಟೇಬಲ್ ಅನ್ನು ಹೋಲ್ಡ್ ಆಗುತ್ತೆ. ಇಲ್ಲಿ ಕ್ವಶನ್ಸು 3 ಥರದಲ್ಲಿ ಇರುತ್ತೆ ನೋಡಿ. ಮತ್ತೆ ಇನ್ನೊಂದು ವಿಷಯ ಏನಂದರೆ ಕ್ವಶನ್ ಅವರು ಇದು ರೂಲ್ಸ್ ಆಫ್ ಪ್ರೊಸೀಜರಲ್ಲಿ ಏನಾಗಿದೆ, ಮೆನ್ಷನ್ ಆಗಿದೆ.
ಅದೇ ರೀತಿ 1957ರಲ್ಲಿ ಮೊದಲ ಬಾರಿಗೆ ಪ್ರಶ್ನೋತ್ತರ ಅವಧಿಗೆ ಅವಕಾಶವನ್ನು ನೀಡಿಲ್ಲ. ಇದೊಂದು ಫ್ಯಾಕ್ಟ್ ಆಗಿದೆ, ನೆನಪಿಟ್ಕೊಳ್ಳಿ. ಎರಡನೇದಾಗಿ 1967ರಲ್ಲಿ ಚೀನಾ ದಾಳಿ ಸಂದರ್ಭದಲ್ಲಿ ಪ್ರಶ್ನೋತ್ತರ ಅವಧಿ ಇಲ್ಲದೆ ಅಧಿವೇಶನ ನಡೆಸಲಾಗಿತ್ತು. ಇಲ್ಲಿ ನಾನು ನಿಮಗೆ ಹೇಳಿದೆ ಕ್ವಶನ್ ಅವರ್ ಅಂದರೆ ಕ್ವಶನ್ಸ್ಗಳು 3 ಥರ ಇದ್ದಾವೆ. ಒಂದು ಸ್ಟೇಡ್ ಕ್ವಶನ್ ಅಂದರೆ ಚುಕ್ಕೆ ಇರುವ ಒಂದು ಕ್ವಶನ್, ಇನ್ನೊಂದು ಅನ್ಸ್ಟೇಡ್ ಕ್ವಶನ್ ಅಂದರೆ ಅದಕ್ಕೆ ಚುಕ್ಕೆ ಇರಲ್ಲ, ಮೂರನೇದು ಶಾರ್ಟ್ ನೋಟಿಸ್. ಇಲ್ಲಿ ಸ್ಟೇಡ್ ಕ್ವಶನ್ ಅಂತಂದರೆ ಇದನ್ನು ಏನು ಮಾಡ್ತಾರೆ, ಒಂದು ಚುಕ್ಕೆ ಇರುತ್ತೆ ಮೇಲೆ, ಈ ಥರ ಸ್ಟಾರನ್ನು ಇಂಡಿಕೇಟ್ ಮಾಡಲಾಗುತ್ತೆ. ಸೊ ಈ ಪ್ರಶ್ನೆಗೆ ಓರಲ್ ಆಗಿ ಆನ್ಸರನ್ನು ಕೊಡಬೇಕಾಗುತ್ತೆ ಯಾರು, ಸಚಿವರು. ಸೊ ಅಲ್ಲಿ ಮತ್ತೆ ಸಪ್ಲಿಮೆಂಟರಿ ಕ್ವಶನ್ಗಳು ಸಹಿತ ಅವರು ಕೇಳಬಹುದು. ಆದರೆ ಅನ್ಸ್ಟೇಡ್ ಕ್ವಶನ್ ಅಲ್ಲಿ ರಿಟರ್ನ್ ಆಗಿ ಆನ್ಸರ್ ಕೊಡಬೇಕಾಗುತ್ತೆ. ಅಂದರೆ ಸಚಿವರಿಗೆ ಪ್ರಶ್ನೆಗಳನ್ನು ಸಂಸದರ ಮುಖಾಂತರ ಕೇಳಿದಾಗ ಅವರು ಅಂದರೆ ಸಚಿವರು ಏನು ಮಾಡ್ತಾರೆ, ರಿಟರ್ನ್ ಆಗಿ ಆನ್ಸರನ್ನು ಕೊಡ್ತಾರೆ. ಮತ್ತು ಇಲ್ಲಿ ಸಪ್ಲಿಮೆಂಟರಿ ಕ್ವಶನ್ಗಳಿಗೆ ಕೇಳುವ ಒಂದು ಅವಕಾಶ ಇಲ್ಲ. ಮೂರನೇದಾಗಿ ಶಾರ್ಟ್ ನೋಟಿಸ್ ಕ್ವಶನ್ ಅಂದರೆ 10 ದಿನಗಳ ಒಂದು ಟೈಮನ್ನು ಕೊಡಲಾಗುತ್ತೆ. ಸೊ ಅದರ ಒಳಗಡೆ ಒಂದು ನೋಟಿಸ್ ಮೂಲಕ ಒಂದು ಕ್ವಶನ್ನ ಕೊಡಬೇಕು. ಕ್ವಶನ್ ಕೊಟ್ಟಾಗ ಸಚಿವರು ಈ ಒಂದು ಸೆಷನಲ್ಲಿ ಏನು ಮಾಡ್ತಾರೆ, ಓರಲ್ ಆಗಿ ಅದಕ್ಕೆ ಆನ್ಸರನ್ನು ಕೊಡ್ತಾರೆ. ಸೊ ಇಲ್ಲಿ ಏನು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆ ಪ್ರಶ್ನೆಗಳು ಸರ್ಕಾರದ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇರಬೇಕು. ಅಂದರೆ ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟಿ ಏರಿಯಾಗೆ ಸಂಬಂಧಪಟ್ಟ ಕ್ವಶನ್ಗಳು ಇರಬೇಕು. ಸೀಕ್ರೆಟ್ ಮ್ಯಾಟರ್ಸ್ಗಳು ಇರಬಾರ್ದು ಮತ್ತು ಕೋರ್ಸ್ಗಳಿಗೆ ಸಂಬಂಧಪಟ್ಟ ಅವು ಪ್ರಶ್ನೆಗಳನ್ನು ಇರಬಾರ್ದು ಅಂತ ಹೇಳಲಾಗುತ್ತೆ. ಮತ್ತು ಇಲ್ಲಿ ಫೈನಲ್ ಅಥಾರಿಟಿ ಯಾರು ಇರ್ತಾರೆ ಅಂದರೆ ಈ ಒಂದು ಸೆಷನ್ನಲ್ಲಿ ಏನು ಕ್ವಶನ್ಗಳನ್ನು ಕಂಡಕ್ಟ್ ಮಾಡ್ತಾರೆ, ಕ್ವಶನ್ ಅವರನ್ನು ಕಂಡಕ್ಟ್ ಮಾಡ್ತಾರೆ ಯಾರು, ಆ ಫೈನಲ್ ಅಥಾರಿಟಿ. ಸೊ ಅವರು 2 ಹೌಸ್ಗಳ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಅಂದರೆ ಹೌಸ್ಗಳ ಅಂದರೆ ಪಾರ್ಲಿಮೆಂಟ್ನಲ್ಲಿ ಏನು ಹೌಸ್ಗಳಿದ್ದಾವೆ, ಲೋಕಸಭಾ ರಾಜ್ಯಸಭಾ, ಈ 2 ಹೌಸ್ಗಳ ಒಂದು ಪ್ರಿಸೈಡಿಂಗ್ ಆಫೀಸರ್ ಏನಿರ್ತಾರೆ ಅವರು ಫೈನಲ್ ಅಥಾರಿಟಿ ಆಗಿರ್ತಾರೆ ಈ ಒಂದು ಕ್ವಶನ್ ಅವರಿಗೆ ಸಂಬಂಧಪಟ್ಟಂಗೆ. ಓಕೆ, ನೆಕ್ಸ್ಟು ನೋಡಿ, ಕ್ವಶನ್ ಅವರು 2 ದಿವಸ ಅಂದರೆ 2 ದಿನ ನಡೆದಿಲ್ಲ. ಸೊ ಯಾವಾಗ ಅಂದರೆ ಯೂಶಲ್ ಆಗಿ ಕ್ವಶನ್ ಅವರು ಡೈಲಿ ನಡೆಯುತ್ತೆ, ಬಟ್ 2 ಸಂದರ್ಭಗಳಲ್ಲಿ ನಡೆಯೋದಿಲ್ಲ. ಒಂದು ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಯವರು ಸಂಸದರನ್ನು ಎಂಪಿಗಳನ್ನು ಅಂದರೆ 2 ಹೌಸ್ಗಳಿಂದ ಎಂಪಿಗಳಿಗೆ ಅಡ್ರೆಸ್ ಮಾಡಬೇಕಾದ್ರೆ, ಪ್ರೆಸಿಡೆಂಟ್ ಅವರು ಅಡ್ರೆಸ್ ಮಾಡಬೇಕಾದ್ರೆ ಸೆಂಟ್ರಲ್ ಹಾಲಲ್ಲಿ ಅವತ್ತಿನ ದಿವಸ ಕ್ವಶನ್ ಅವರು ಇರೋದಿಲ್ಲ. ಎರಡನೇದಾಗಿ ಫೈನಾನ್ಸ್ ಮಿನಿಸ್ಟರ್ ಅಂದರೆ ಹಣಕಾಸು ಸಚಿವರು ಬಜೆಟನ್ನು ಮಂಡನೆ ಮಾಡೋ ದಿವಸ ಕ್ವಶನ್ ಅವರು ಶೆಡ್ಯೂಲ್ ಆಗಿ ಇರುವುದಿಲ್ಲ ಅಂತ 2 ಎಕ್ಸೆಪ್ಷನ್ಗಳು ಇದ್ದಾವೆ. ಇಲ್ಲಿ ನಾವು 0 ಅವರ್ ಬಗ್ಗೆ ಹೇಳಬೇಕಾದ್ರೆ 0 ಅವರು ರೂಲ್ಸ್ ಆಫ್ ಪ್ರೊಸೀಜರ್ಲಿ ಇದು ಮೆನ್ಷನ್ ಆಗಿಲ್ಲ. ನಾವು ನಮ್ಮ ಭಾರತದ ಇಂಡಿಯನ್ ಇನೋವೇಷನ್ ಅಂದರೆ ಭಾರತ ಒಂದು ಆವಿಷ್ಕಾರ ಅಂದರೆ ಭಾರತದವರು ನಾವೇನು ಮಾಡ್ಕೊಂಡಿದ್ವಿ, ಇದನ್ನು ಅಳವಡಿಸ್ಕೊಂಡಿದ್ವಿ. ಯಾವಾಗಂದರೆ 1962ರಿಂದ ಇದನ್ನು ನಾವು ಏನು ಮಾಡ್ಕೊಂಡಿದ್ವಿ, ಅಳವಡಿಸ್ಕೊಂಡಿದ್ವಿ. ಇದು ಒಂದು ಇಂಡಿಯನ್ ಇನೋವೇಷನ್ ಆಗಿದೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 11ರಿಂದ 12 ಗಂಟೆ ಒಳಗೆ ಏನು 1 ಅವರ್ ಕ್ವಶನ್ ಅವರ್ ಆಗುತ್ತೆ. 12 ಆದ ಕೂಡಲೇ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಇಲ್ಲಿ 0 ಅವರ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಸೊ 0 ಅವರಿಗೆ ಸಂಬಂಧಪಟ್ಟಂತೆ ಈ ಒಂದು ಪಾರ್ಲಿಮೆಂಟ್ ಸೆಷನಲ್ಲಿ ಅಂದರೆ ಈ ಮಾನ್ಸೂನ್ ಪಾರ್ಲಿಮೆಂಟ್ ಸೆಷನ್ ಏನು ಮಾಡಿದೆ, ಅದಕ್ಕೆ ಕೆಲವು ರಿಸ್ಟ್ರಿಕ್ಷನನ್ನು ಹಾಕಿದ್ದಾರೆ. ಟೋಟಲಾಗಿ 3 ಸೆಷನ್ಗಳು ಬರ್ತವೆ, ಒಂದು ವಿಂಟರು, ಒಂದು ಮಾನ್ಸೂನ್, ಒಂದು ಬಜೆಟ್ ಸೆಷನ್ ಬರುತ್ತೆ. ಓಕೆ, ಸೊ ದ ಕ್ವಶನ್ ಅಂದರೆ ದ ಟೈಮ್ ಗ್ಯಾಪ್ ಬಿಟ್ವೀನ್ ಕ್ವಶನ್ ಅವರ್ ಆ್ಯಂಡ್ ಅಜೆಂಡಾ ಫಾರ್ ಡೇ ಅಂದರೆ ಕ್ವಶನ್ ಅವರು ಮತ್ತು ಏನು ಒಂದು ಅಜೆಂಡಾ ಇರುತ್ತೆ ದಿನಕ್ಕೆ, ಅದರ ನಡುವೆ ಬರುವುದೇ ಈ ಒಂದು 0 ಅವರು. ಸೊ ಇದು ಸ್ಟಾರ್ಟ್ ಆಗೋದು ಆಫ್ಟರ್ 12 PM. ನೆಕ್ಸ್ಟು ಮಿಷನ್ ಕರ್ಮಯೋಗಿ ಬಗ್ಗೆ ಇದೆ. ಸೊ ನಾವಿಲ್ಲಿ ಮಿಷನ್ ಕರ್ಮಯೋಗಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ರೀಸೆಂಟ್ ಆಗಿ ಕೇಂದ್ರ ಸಚಿವ ಸಂಪುಟ ಏನು ಮಾಡಿದೆ, ಮಿಷನ್ ಕರ್ಮಯೋಗಿ ಎಂಬ ಒಂದು ಹೊಸ ಪ್ರೋಗ್ರಾಮನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಅದಕ್ಕೆ ಏನು ಮಾಡಿದೆ, ಅನುಮೋದನೆಯನ್ನು ಕೊಟ್ಟಿದೆ. ಸೊ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿರೋ ಉದ್ದೇಶ ಏನಂದರೆ ದೇಶದ ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋಗೋಸ್ಕರ ಈ ಒಂದು ಪ್ರೋಗ್ರಾಮನ್ನು ತರ್ತಾ ಇದ್ದಾರೆ. ಅದಕ್ಕೆ ಇವಾಗ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ನೋಡಿ, ರೀಸೆಂಟಾಗಿ ನಿಮಗೆಲ್ಲ ಗೊತ್ತಿದೆ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ NRA ಬಂತು. ಸೊ ಇದಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು. ಅಂದರೆ ರಾಷ್ಟ್ರೀಯ ನೇಮಕಾತಿ ಸಂಸ್ಥೆ. ಈ ಸಂಸ್ಥೆ ಮೂಲಕ CET ಅನ್ನೋ ಒಂದು ಎಕ್ಸಾಮನ್ನು ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ನಡೆಸ್ತೀವಿ ಅಂತ ಹೇಳಲಾಗಿತ್ತು. ಓಕೆ, ಸೊ ಒಂದು ಹುದ್ದೆಗೆ ಒಂದು CET ಅನ್ನೋ ಒಂದು ಎಕ್ಸಾಮ್ ನಡೆಸಿದಾಗ ಏನವರು ರಿಕ್ರೂಟ್ ಆಗ್ತಾರೆ. ರಿಕ್ರೂಟ್ ಆದಮೇಲೆ ಅವರು ಒಂದು ಹುದ್ದೆಗೆ ಏನಾಗ್ತಾರೆ, ನೇಮಕಾತಿ ಆಗ್ತಾರೆ. ಸೊ ಹುದ್ದೆಗೆ ನೇಮಕಾತಿ ಆದಾಗ ಅವ್ರು ಏನು ಮಾಡಬೇಕಾಗುತ್ತೆ, ನಾವು ಟ್ರೈನಿಂಗನ್ನು ಕೊಡಬೇಕಾಗುತ್ತೆ. ಯಾಕಂದರೆ ನಮ್ಮ ಡಿಗ್ರಿ ಮೇಲೆ ಒಂದು ಎಕ್ಸಾಮ್ ಆದಾಗ ನಮಗೆ ಹುದ್ದೆ ಕೊಡುವುದು ಏನಾಗುತ್ತೆ, ಬೇರೆ ಒಂದು ಡಿಪಾರ್ಟ್ಮೆಂಟ್ ಆಗುತ್ತೆ, ಬೇರೆ ಏರಿಯಾ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಒಂದು ಟ್ರೈನಿಂಗನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಟ್ರೈನಿಂಗನ್ನು ತೆಗೆದುಕೊಂಡ ಆದರೂ ಸಹಿತ ನಮಗೂ ಕೊಡುವ ಹುದ್ದೆ ಏನಿರುತ್ತೆ, ನಮಗೊಂದು ಡಿಸೈನ್ ಮಾಡೋ ಹುದ್ದೆ ಏನಾಗುತ್ತೆ, ಬೇರೆದಾಗಿರುತ್ತೆ. ಅಂದರೆ ನಾವು ಹುದ್ದೆಗೆ ಮೇಲೆ ಹೆಚ್ಚು ಕೆಲಸ ಮಾಡಬೇಕು, ಬಹಳಷ್ಟು ಎಫಿಷಿಯೆಂಟಾಗಿ ಮಾಡಬೇಕಾದ್ರೆ ನಮಗೆ ಅದರ ಬಗ್ಗೆ ಒಂದು ಮಾಹಿತಿ ಇರಬೇಕು, ಅದರ ಬಗ್ಗೆ ಒಂದು ನಾಲೆಜ್ ಇರಬೇಕು. ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಮಿಷನ್ ಕರ್ಮಯೋಗಿ ಪ್ಲಾಟ್ಫಾರ್ಮ್ ಮುಖಾಂತರ ದೇಶದ ನಾಗರಿಕ ಸೇವಾ ಅಧಿಕಾರಿಗಳಿಗೆ ಟ್ರೈನಿಂಗನ್ನು ಕೊಡ್ತಾ ಇದೆ. ಅದು ಪರ್ಟಿಕ್ಯುಲರ್ ಅವರ ಹುದ್ದೆಗೆ ಸಂಬಂಧಪಟ್ಟಿದ್ದಾಗೆ. ಸೊ ಇದೊಂದು ಕೇಂದ್ರ ಸರ್ಕಾರದ ಅತಿ ದೊಡ್ಡ ಮಾನವ ಸಂಪನ್ಮೂಲ ಸುಧಾರಣಾ ಕಾರ್ಯಕ್ರಮ ಆಗಿದೆ ಇದು. ಸೊ ಇಲ್ಲಿ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಭಾರತದ
ನಾಗರಿಕ ಸೇವಾ ಅಧಿಕಾರಿಗಳೆಂದರೆ ಆ ಅಧಿಕಾರಿಗಳನ್ನು ಪರ್ಟಿಕ್ಯುಲರ್ ಏರಿಯಾಗಳ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರನ್ನು ಸೃಜನಶೀಲತೆ, ಪ್ರೊಯಾಕ್ಟಿವ್, ಇನೋವೇಟಿವ್, ಪ್ರೋಗ್ರೆಸಿವ್, ಟೆಕ್ನಾಲಜಿ ಎನೇಬಲ್ಡ್, ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕವಾಗಿ, ಸೊ ಇವೆಲ್ಲ ಮಾಡೋಕ್ಕೋಸ್ಕರ ಉದ್ದೇಶ ಇಟ್ಕೊಂಡು ಈ ಒಂದು ಪ್ರೋಗ್ರಾಮನ್ನು ತರ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಹೇಳಬೇಕಾದ್ರೆ ನಾಗರಿಕ ಸೇವಾ ಅಧಿಕಾರಿಗಳ ಸಾಮರ್ಥ್ಯ ಅಭಿವೃದ್ಧಿಯನ್ನು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಮಿಷನ್ ಕರ್ಮಯೋಗಿ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರ ಒಂದು ಫ್ರೇಮ್ವರ್ಕ್ ಹೇಗಿದೆ ಅಂದರೆ ಈ ಸೂಕ್ತ ಸಾಂಸ್ಥಿಕ ಚೌಕಟ್ಟು ಹೇಗಿದೆ, ಫ್ರೇಮ್ವರ್ಕ್ ಹೇಗಿದೆ, ಚೌಕಟ್ಟು ಹೇಗಿದೆ ಅಂದರೆ ಫಸ್ಟ್ ಇಲ್ಲಿ ಒಂದು ಪ್ಲಾಟ್ಫಾರ್ಮನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಐಗೋಟ್ ಕರ್ಮಯೋಗಿ ಪ್ಲಾಟ್ಫಾರ್ಮ್ ಅಂತ. ಇಲ್ಲಿ ಐಗೋಟ್ ಅಂದರೆ ಇಂಟಿಗ್ರೇಟೆಡ್ ಗೌರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಐಗೋಟ್ ಕರ್ಮಯೋಗಿ ಪ್ಲಾಟ್ಫಾರ್ಮ್ ಅಂತ. ಸೊ ಈ ಪ್ಲಾಟ್ಫಾರ್ಮ್ ಏನು ಮಾಡುತ್ತೆ, ಲಾಂಚ್ ಪ್ಯಾಡ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಇಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಾಗುತ್ತೆ, ಏನೇನು ಯೋಜನೆಗಳನ್ನು ಮಾಡುತ್ತೆ ಅದನ್ನು ಎಲ್ಲ ಹ್ಯಾಂಡಲ್ ಮಾಡೋದು ಈ ಒಂದು ಐಗೋಟ್ ಕರ್ಮಯೋಗಿ ಪ್ಲಾಟ್ಫಾರ್ಮ್. ನೆಕ್ಸ್ಟು ಒಂದು ಕೌನ್ಸಿಲ್ ಇದೆ ಇದರಲ್ಲಿ, ಮಂಡಳಿ. ಸೊ ಅದರ ಹೆಸರು ಹ್ಯೂಮನ್ ರಿಸೋರ್ಸ್ ಕೌನ್ಸಿಲ್ ಅಂತ, ಅಂದರೆ ಮಾನವ ಸಂಪನ್ಮೂಲ ಮಂಡಳಿ ಅಂತ. ಸೊ ಇದು ಯಾರ ಅಂಡರಲ್ಲಿ ಇರುತ್ತೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಂದರೆ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಈ ಒಂದು ಕೌನ್ಸಿಲ್ ಇರುತ್ತೆ. ಸೊ ಇದರ ಒಳಗಡೆ ಸೆಲೆಕ್ಟೆಡ್ ಯೂನಿಯನ್ ಮಿನಿಸ್ಟರ್ಗಳು ಅಂದರೆ ಕೇಂದ್ರದ ಸಚಿವರು ಇರ್ತಾರೆ, ಮತ್ತು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅಂದರೆ ಮುಖ್ಯಮಂತ್ರಿಗಳು ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಈ ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ಸಾಮರ್ಥ್ಯವನ್ನು ಹೆಚ್ಚು ಮಾಡೋಕ್ಕೋಸ್ಕರ, ಅಭಿವೃದ್ಧಿಪಡಿಸೋಸ್ಕರ, ಅದೇ ರೀತಿ ನಾಗರಿಕ ಸೇವೆಯಲ್ಲಿ ಕೆಲವು ರಿಫಾರ್ಮ್ಸ್ಗಳನ್ನ ತರೋದಕ್ಕೋಸ್ಕರ ಕೆಲವು ಸ್ಟ್ರಾಟಜಿ ಡೈರೆಕ್ಷನ್ನ ಇವ್ರ ಮೂಲಕ ಕೊಡಲಾಗುತ್ತೆ ಈ ಒಂದು ಮಂಡಳಿ ಪ್ರಕಾರ. ನೆಕ್ಸ್ಟ್ ಒಂದು ಕೋಆರ್ಡಿನೇಷನ್ ಯೂನಿಟ್ ಇರುತ್ತೆ, ಅಂದರೆ ಸಮನ್ವಯ ಘಟಕ ಅಂತ. ಏನು ಸಮನ್ವಯ ಘಟಕ. ಸೊ ಈ ಘಟಕದ ಒಂದು ಅಧ್ಯಕ್ಷತೆ ಯಾರು ವಹಿಸ್ಕೋತಾರೆ ಅಂದರೆ ಕ್ಯಾಬಿನೆಟ್ ಸೆಕ್ರೆಟರಿ ವಹಿಸ್ಕೋತಾರೆ. ಸೊ ಇದರಲ್ಲಿ ಸೆಲೆಕ್ಟೆಡ್ ಸೆಕ್ರೆಟರಿಗಳು ಇರ್ತಾರೆ, ಅಂದರೆ ಕಾರ್ಯದರ್ಶಿಗಳು ಇರ್ತಾರೆ, ಮತ್ತು ಕ್ಯಾಡರ್ ಕಂಟ್ರೋಲಿಂಗ್ ಅಥಾರಿಟಿಗಳು ಇರ್ತಾರೆ. ನೆಕ್ಸ್ಟು ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್. ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅಂದರೆ ಸಾಮರ್ಥ್ಯ ವೃದ್ಧಿ ಆಯೋಗ ಅಂತ. ಸೊ ಈ ಆಯೋಗದಲ್ಲಿ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ಪರ್ಟಿಕ್ಯುಲರ್ಲಿ ಒಂದು ಹುದ್ದೆ ಇದೆ, ಆ ಹುದ್ದೆಗೆ ಸಂಬಂಧಪಟ್ಟ ಒಂದು ವಿಷಯದ ಮೇಲೆ ಇದೆ ಅಂದರೆ ಆ ವಿಷಯದ ಮೇಲೆ, ಆ ಒಂದು ಫೀಲ್ಡ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಗಳು ಈ ಒಂದು ಕಮಿಷನ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಪ್ಲಾನ್ಸ್ಗಳನ್ನು ಮಾಡ್ತಾರೆ. ಅಂದರೆ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ನಾವು ಏನು ಯೋಜನೆಗಳನ್ನು ಮಾಡಬೇಕು ಆ್ಯನ್ಯುವಲ್ ಆಗಿ, ಅಂದರೆ ಪ್ರತಿ ವರ್ಷಕ್ಕೆ, ಸೊ ಆ ಯೋಜನೆಗಳನ್ನು ಈ ಎಕ್ಸ್ಪರ್ಟ್ ಮೂಲಕ ಏನು ಮಾಡಲಾಗುತ್ತೆ, ಫ್ರೇಮನ್ನು ಮಾಡಲಾಗುತ್ತೆ. ನೆಕ್ಸ್ಟ್ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಇದು ಒಂದು ನಾನ್ ಫಾರ್ ಪ್ರಾಫಿಟ್ ಕಂಪ್ನಿ. ಇದನ್ನು 2013 ಕಂಪ್ನಿ ಆ್ಯಕ್ಟ್ ಇದೆ. ಸೊ ಅದರಲ್ಲಿ ಬರುವ ಸೆಕ್ಷನ್ 8 ಅದರ ಮೂಲಕ ಇದನ್ನು ಲಾಂಚ್ ಮಾಡಲಾಗುತ್ತೆ, ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಐಗೋಟ್ ಕರ್ಮಯೋಗಿ ಪ್ಲಾಟ್ಫಾರ್ಮ್ ಏನಿದೆ ಆ ಪ್ಲಾಟ್ಫಾರ್ಮನ್ನು ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಏನು ಮಾಡುತ್ತೆ, ಮ್ಯಾನೇಜನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ಫಂಡಿಂಗ್ ನೋಡಿ. ಟೋಟಲ್ ಆಗಿ ಈ ಒಂದು ಕರ್ಮಯೋಗಿ ಪ್ಲಾಟ್ಫಾರ್ಮ್ ಅಡಿಯಲ್ಲಿ, ಮಿಷನ್ ಕರ್ಮಯೋಗಿ ಪ್ಲಾಟ್ಫಾರ್ಮ್ ಅಡಿಯಲ್ಲಿ 46 ಲಕ್ಷ ಸೆಂಟ್ರಲ್ ಎಂಪ್ಲಾಯ್ಗಳು ಕವರ್ ಆಗ್ತಾರೆ. ಟೋಟಲ್ ಆಗಿ ಇದಕ್ಕೆ 510 ಕೋಟಿ ರೂಪಾಯಿ ಅಲೋಕೇಟನ್ನು ಮಾಡಿದರೆ ಇದು 5 ವರ್ಷಗಳವರೆಗೆ ನಡೆಯುತ್ತೆ ಈ ಒಂದು ಪ್ಲಾಟ್ಫಾರ್ಮು. ಯಾವಾಗಿಂದ 2020-21ರಿಂದ 2024-25ವರೆಗೆ. ಸೊ ಈ ಒಂದು ಮಿಷನ್ಗೆ ಪಾರ್ಟ್ಲಿ ಫಂಡ್ ಏನು ಮಾಡಲಾಗುತ್ತೆ ಅಂದರೆ ಇಲ್ಲಿ 510 ಕೋಟಿ ರೂಪಾಯಿ ಅಂದರೆ ಎಟ್ ಎ ಟೈಮ್ ಕೊಡಲ್ಲ. ಪಾರ್ಟ್ಲಿಗೆ ಮೊದಲು ಒಂದು 20 ಲಕ್ಷ, 20 ಕೋಟಿ ಅಥವಾ ಆಮೇಲೆ ಒಂದು 30 ಕೋಟಿ, ಸೊ ಈ ಥರ ಪಾರ್ಟ್ಲಿಯಾಗಿ ಫಂಡಿಂಗನ್ನು ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮಿಷನ್ ಕರ್ಮಯೋಗಿ. ಸೊ ನಾವು ಇವತ್ತು ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಒಂದು ಕೇಶವಾನಂದ ಭಾರತಿಯವರ ಬಗ್ಗೆ ಮಾಡಿದೆ, ಇದು ಒಂದು ಪ್ರಸಿದ್ಧವಾದ ಪ್ರಕರಣ. ಎರಡನೇದಾಗಿ ಮಿಷನ್ ಕರ್ಮಯೋಗಿ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇನ್ನೊಂದು ಯಾವ್ದು ಮಾಡಿದ್ವಿ, ಕ್ವಶನ್ ಅವರ್ ಬಗ್ಗೆ ಮಾಡಿದ್ವಿ. ಕ್ವಶನ್ ಅವರ್ ಮತ್ತು ಜೀರೋ ಅವರ್ ಬಗ್ಗೆ ಮಾಡಿದ್ವಿ. ಸೊ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಗಿದೆ ಅಂದ್ಕೊಳ್ತೀನಿ. ಸೊ ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಸೊ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.